Hello my dear students, welcome back. So welcome to biology classes again. Biology one shots ಇವತ್ತು ನಂಗೆ ಗೊತ್ತು ತುಂಬ ಜನ ಸೆಕ್ಷನ್ ವೈಸ್ ಅನಲೈಸಿಸ್ ವಿಡಿಯೋ ಆದಮೇಲೆ ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರಿ ಒನ್ ಶಾಟ್ಸ್ ಬೇಕು, ಎಕ್ಸಾಮ್ ಬರ್ತಾ ಇದೆ ಬೇಗ ಮಾಡಿ ಅಂತ. ಸೊ ಹಿಯರ್ ಐ ಆಮ್ ಬ್ಯಾಕ್ ವಿತ್ ಒನ್ ಶಾಟ್ಸ್ ಬಯಾಲಜಿ. ಸೊ ಎಕ್ಸಾಮ್ಸಿಗೆ ನೀವೆಲ್ಲ ಆರಾಮಾಗಿ ಓದ್ತಿರ್ತೀರಾ ಅಂತ ಅನ್ಕೋತೀನಿ. 70 out of 70 ಬಗ್ಗೆ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಫ್ರಮ್ ನಾವ್ ಆನ್ವರ್ಡ್ಸ್ ಯುಲ್ ಬಿ ಗೆಟಿಂಗ್ ಬ್ಯಾಕ್ ಟು ಬ್ಯಾಕ್ ಒನ್ ಶಾಟ್ಸ್. ಏನೆಲ್ಲ ಡೌಟ್ಸ್ ಇದೆ, ಏನೆಲ್ಲ ಕಮೆಂಟ್ ಮೂಲಕ ನೀವು ತಿಳಿಸ್ತೀರಾ ಅದೆಲ್ಲ ವೀಡಿಯೋಸು ಮಾಡ್ತಾ ಹೋಗ್ತೀನಿ ಇವತ್ತಿಂದ. ಸೊ ಕಮಿಂಗ್ ಟು ಫಸ್ಟ್ ಒನ್ ಶಾಟ್ಸ್ ಏನಪ್ಪ ಆಗಿರುತ್ತೆ ಇವತ್ತು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಪಾರ್ಟ್ 1. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಡೂಯಿಂಗ್ ಪಾರ್ಟ್ 2. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೀವು ಈ ಬ್ಲೂ ಪ್ರಿಂಟನ್ನು ನೋಡಿರ್ತೀರಾ. ಲಾಸ್ಟ್ ಟೈಮ್ ಸೆಕ್ಷನ್ ವೈಸ್ ಅನಲೈಸಿಸ್ ವಿಡಿಯೋ ಮಾಡಿದಾಗೂ ನಾನು ಹೇಳಿದ್ದೆ ಇದಿತ್ತು ಅದರಲ್ಲಿ. ಸೊ ಏನಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಎಲ್ಲ ನಮಗೆ 13 ಮಾರ್ಕ್ಸ್ ಬರುತ್ತೆ ಆ್ಯಕ್ಚುಲಿ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಬಿಡೋ ಹಾಗಿಲ್ಲ ಈ ಚಾಪ್ಟರನ್ನು. ಆ್ಯಕ್ಚುಲಿ 5 ಮಾರ್ಕ್ಸ್ ಕ್ವೆಶನ್ಸು ನಿಮ್ಗೆ ಏನು ಬರುತ್ತೆ ಪಾರ್ಟ್ ಡಿಯಲ್ಲಿ, ಅದರಲ್ಲಿ ತುಂಬ ಕ್ವೆಶನ್ಸು ಬರುತ್ತೆ. ಮತ್ತು ಹಾಟ್ ಟಾಪಿಕ್ಸ್ ಏನಿದೆ ಅದರಲ್ಲೂ ಬರುತ್ತೆ. ಆ್ಯಂಡ್ MCQs ಬರುತ್ತೆ ಕೆಲವು ಕ್ವೆಶನ್ಸು. ಆ್ಯಂಡ್ ಆ್ಯಸ್ ದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯು ಕ್ಯಾನ್ ಸಿ MCQ ಅಲ್ಲಿ ಶಾರ್ಟ್ ಆನ್ಸರ್ಸಲ್ಲಿ ಮತ್ತು ಲಾಂಗ್ ಆನ್ಸರ್ಸಲ್ಲಿ ಬರುತ್ತೆ. ಸೊ MCQs ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮಧ್ಯ ಮಧ್ಯ ಅದು ಬರುತ್ತೆ ವೀಡಿಯೋಸು. ಮತ್ತು ಶಾರ್ಟ್ ಆನ್ಸರ್ಸ್ ಮತ್ತು ಲಾಂಗ್ ಆನ್ಸರ್ಸ್ ಹಾಟ್ ಟಾಪಿಕ್ಸು. ಇವಾಗ ನೀವು ಕನ್ಸೆಪ್ಷುಯಲ್ ಕ್ಲಾರಿಟಿ ಈ ಚಾಪ್ಟರ್ಸ್ ಏನು ಮಾಡ್ತೀನಿ ಇವಾಗ ಈ ಚಾಪ್ಟರ್ದು ಅದು ಸಿಕ್ಬಿಡುತ್ತೆ ಫುಲ್ಲು ನಿಮ್ಗೆ ಕಂಪ್ಲೀಟ್ ಆಗಿ. ಯಾರಿಗೆಲ್ಲ ಬಯಾಲಜಿ ಕಷ್ಟ ಅಥವಾ ಈ ಕ್ಲಾಸಸ್ ಕಷ್ಟ ಅಂತ ಅನ್ಕೋತಿದ್ರು ಅವ್ರಿಗೆ ಕಂಪ್ಲೀಟಾಗಿ ಈ ಟಾಪಿಕ್ ಇವತ್ತು ಏನು ಮಾಡ್ತೀವಿ ಅದು ಫುಲ್ ಈಸಿ ಆಗುತ್ತೆ. ಸೊ ಯುಲ್ ಗೆಟ್ ಅ ಕಂಪ್ಲೀಟ್ ಕನ್ಸೆಪ್ಷುಯಲ್ ಕ್ಲಾರಿಟಿ ಆರಾಮಾಗಿ ಸಿಕ್ಬಿಡತ್ತೆ. ಸೊ ನೀವು ವಿಡಿಯೋ ನೋಡಿದ ತಕ್ಷಣವೇ ಲೈಕ್ ಫಸ್ಟ್ ಸ್ಲೈಡ್ ನಮಗೆ ಗೊತ್ತು ಇವ್ರು ಯಾರಂತ. ಯಾಕೆ ಇವ್ರು ಫೋಟೋ ಹಾಕಿದ್ದೀವಿ ಅಂದರೆ ಯು ಆಲ್ ನೋ ದಟ್ he is the father of genetics, Gregor John Mendel. He was an Austrian biologist, Austrian genetist. So basically ಇವರೇ ನಮಗೆ ಫಸ್ಟು ಹೇಗೆಲ್ಲ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಇರುತ್ತೆ. ಇನ್ಹೆರಿಟೆನ್ಸ್ ಅಂದರೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ, ಹೆದರ್ಕೋಬೇಡಿ, ಕಾಂಪ್ಲಿಕೇಟೆಡ್ ಟರ್ಮ್ಸ್ ನೋಡಿ. ಸೊ ಒಂದೇನು ಗೊತ್ತಾ ಮಕ್ಕಳೇ, ಇದರಲ್ಲಿ ಇನ್ಹೆರಿಟೆನ್ಸ್ ಇರಬಹುದು, ವೇರಿಯೇಷನ್ ಇರಬಹುದು, ಈ ಥರ ಎಲ್ಲ ಟರ್ಮಿನಾಲಜೀಸ್ ಬರ್ತಾ ಹೋಗುತ್ತೆ. ಅದ್ರ ಅರ್ಥನ ನಾನು ಇಲ್ಲೇ ಹೇಳ್ತಾ ಹೋಗ್ತೀನಿ. ಅದನ್ನ ತಿಳ್ಕೊಂಬಿಟ್ರೆ ನಿಮಗೆ ಚಾಪ್ಟರ್ ತುಂಬ ಈಸಿ ಆಗೋಗುತ್ತೆ. ಬಯಾಲಜಿ ಈಸ್ ಆಲ್ ಅಬೌಟ್ ಟರ್ಮಿನಾಲಜೀಸ್. ಆ್ಯಂಡ್ ಒನ್ ಬ್ಯೂಟಿ ಆಫ್ ಬಯಾಲಜಿ ಇಸ್ ದಟ್ ಟರ್ಮ್ಸಲ್ಲೇ ಅದರ ಮೀನಿಂಗ್ಸ್ ಕೂಡ ಹೈಡ್ ಆಗಿರುತ್ತೆ. ಸೊ ಆಸ್ ಐ ಎಕ್ಸ್ಪ್ಲೇನ್, ಐ ಟೆಲ್ ಯು ವಾಟ್ ಆರ್ ದ ಹಿಡನ್ ಮೀನಿಂಗ್ಸ್ ಇನ್ ದ ಪರ್ಟಿಕ್ಯುಲರ್ ಟರ್ಮ್ಸ್. ಆ್ಯಂಡ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಟ್ ಮೀನಿಂಗ್, ದ ಸಬ್ಜೆಕ್ಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಓಕೆ, ಸೊ ಇವ್ರು ನಮಗೆ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ಹೇಗೆ ಹೇಳ್ತಾ ಹೋಗ್ತಾರೆ, ಅವ್ರು ಅದನ್ನು ಜೀನ್ಸ್ ಅಂತ ಕರೆದ್ರ ಅಥವಾ ಆ ಜೀನ್ಸನ್ನು ಏನಂತ ಕರೆದ್ರು ಅಂದರೆ ಆ್ಯಕ್ಚುಲಿ ಹಿ ಕಾಲ್ಡ್ ದ ಜೀನ್ಸ್ ವಾಸ್ ಕಾಯಿನ್ಡ್ ಬೈ ಸಮ್ ಅದರ್ ಪರ್ಸನ್ ಲೇಟರ್. ಅವ್ರು ಯಾರಂತ ನಿಮ್ಗೆ ಗೊತ್ತಿದ್ರೆ ಆ ಸೈಂಟಿಸ್ಟ್ ನೇಮನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಐ ರೀಡ್ ಆಲ್ ಯೋರ್ ಕಮೆಂಟ್ಸ್ ಬೈ ದ ವೇ. ಸೊ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಗ್ರೆಗರ್ ಜಾನ್ ಮೆಂಡಲ್ ಕಾಲ್ಸ್ ದೀಸ್ ವೆಹಿಕಲ್ಸ್ ಆಫ್ ಇನ್ಹೆರಿಟೆನ್ಸ್ ಆಸ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದರೆ ಏನು, ಅಥವಾ ಇವತ್ತು ಅದನ್ನು ಜೀನ್ಸ್ ಅಂತ ಹೇಳ್ತೀವಲ್ಲ, ಜೀನ್ಸ್ ಅಂದರೆ ಏನು ಅಂದರೆ ಯೂನಿಟ್ಸ್ ಆಫ್ ಹೆರಿಡಿಟಿ. ಸೊ ಹೆರಿಡಿಟಿ ಅಂದರೂ ಒಂದೇ, ಇನ್ಹೆರಿಟೆನ್ಸ್ ಅಂದರೂ ಒಂದೇ. ಹೆರಿಡಿಟಿ ಆರ್ ಇನ್ಹೆರಿಟೆನ್ಸ್ ಇಸ್ ಜಸ್ಟ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಅಂದರೆ ಪೇರೆಂಟ್ಸಿಂದ ಮಕ್ಕಳಿಗೆ ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಟ್ರೇಟ್ಸ್. ಸೊ ಕ್ಯಾರೆಕ್ಟರ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಟ್ರೇಟ್ಸ್, ರಿಮೆಂಬರ್ ದಿಸ್. ಸೊ ಆ ಕ್ಯಾರೆಕ್ಟರ್ಸ್ ಮತ್ತು ಟ್ರೇಟ್ಸು ಹೇಗೆ ಪೇರೆಂಟಲ್ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ, ಅದನ್ನು ಯಾರು ಮಾಡ್ತಾರಪ್ಪ ಅಂದರೆ ಫ್ಯಾಕ್ಟರ್ಸ್ ಅಥವಾ ಜೀನ್ಸ್ ಅನ್ನೋದು ಮಾಡುತ್ತೆ. ಓಕೆನಾ. ಮತ್ತು ಇಟ್ ಡಿಟರ್ಮಿನ್ಸ್ ದ ಫಿನೋಟೈಪ್ ಆಫ್ ಎನ್ ಇಂಡಿವಿಜುವಲ್. ವಾಟ್ ಇಸ್ ದ ಫಿನೋಟೈಪ್? ಫಿನೋಟೈಪ್ ಇಸ್ ಜಸ್ಟ್ ದ ಎಕ್ಸ್ಟರ್ನಲ್ ಮಾರ್ಫಿಲಾಜಿ. ಅಂದರೆ ನಮ್ಗೆ ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ ಒಂದು ಆರ್ಗ್ಯಾನಿಸಮ್ಮು, ಅದನ್ನು ಫಿನೋಟೈಪ್ ಅಂತ ಹೇಳ್ತೀವಿ. ಸೊ ಫಿನೋಟೈಪ್, ಇವಾಗ ಒಂದು ಶೀಪನ್ನು ವೈ ಡು ಯು ಕಾಲ್ ಇಟ್ ಶೀಪ್? ಬಿಕಾಸ್ ಯು ಹ್ಯಾವ್ ಅ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಅಸೋಸಿಯೇಟೆಡ್ ವಿತ್ ದಟ್, ರೈಟ್? ಸೊ ಪ್ಲಾಂಟ್, ಹೈಬಿಸ್ಕಸ್ ಪ್ಲಾಂಟನ್ನು ಯಾಕೆ ಹೈಬಿಸ್ಕಸ್ ಪ್ಲಾಂಟ್ ಅಂತಲೇ ಕರಿತೀವಿ? ಅದ್ರ ಲೀವ್ಸ್ ಹೀಗೆ ಇರುತ್ತೆ. ಸೊ ದೀಸ್ ಮಾರ್ಫಿಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫಿನೋಟೈಪ್ ಆಫ್ ಎನ್ ಇಂಡಿವಿಜುವಲ್ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದರೆ ಜೀನ್ಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆರ್ ಅಕಾರ್ಡಿಂಗ್ ಟು ಮೆಂಡಲ್ ಇಟ್ಸ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಟರ್ಮಿನಾಲಜಿ ಬೇಸಿಕಲಿ. ಸೊ ಯಾಕೆ ನಾವು ಜೆನೆಟಿಕ್ಸನ್ನು ಓದಬೇಕು? ಜೆನೆಟಿಕ್ಸ್ ವೈ ಇಸ್ ಇಟ್ ಇಂಪಾರ್ಟೆಂಟ್ ಅಂದರೆ ಟು ನೋ ದ ಸ್ಟ್ರಕ್ಚರ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂದರೆ ನಿಮ್ಗೆ ಗೊತ್ತಿದೆ ಇವಾಗ ಆಲ್ರೆಡಿ, ಇಟ್ಸ್ DNA ಆ್ಯಂಡ್ RNA ಅನ್ನೋದು. ಸೊ ಜೆನೆಟಿಕ್ ಮೆಟೀರಿಯಲ್ದು ಸ್ಟ್ರಕ್ಚರನ್ನು ನಾವು ಆ್ಯಕ್ಚುಲಿ ನೆಕ್ಸ್ಟ್ ಚಾಪ್ಟರ್ ಬಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ವೇರ್ ಯು ಸ್ಟಡಿ ಮಾಲಿಕ್ಯುಲರ್ ಲೆವೆಲಲ್ಲಿ, ಒಂದು ಸೆಲ್ಲಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ ಹೇಗೆಲ್ಲ ಫಂಕ್ಷನ್ಸ್ ಆಗುತ್ತೆ, ಹೇಗೆಲ್ಲ ಸ್ಟ್ರಕ್ಚರ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀರಾ. ಸೊ ಜೆನೆಟಿಕ್ಸನ್ನು ಯಾಕೆ ಓದಬೇಕಂದ್ರೆ
to know the structure of genetic material, that is DNA and RNA. ಅದನ್ನ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಓದ್ತಾ ಹೋಗ್ತೀವಿ. ಮತ್ತು ಒನ್ ಮೋರ್ ಇಸ್ ಇವಲ್ಯೂಷನ್, ಹೌ ಅನ್ ಆರ್ಗನಿಸಮ್ ಹ್ಯಾಸ್ ಇವಾಲ್ವ್ಡ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಅಂದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಜೆನೆಟಿಕ್ ಮಟೀರಿಯಲ್ಲು ಹೇಗೆಲ್ಲ ಇವಾಲ್ವ್ ಆಗಿದೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಗ್ಗೆ ನಮಗೆ ಗೊತ್ತಿದೆ. ಸೊ ಇವಲ್ಯೂಷನ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಚಾಪ್ಟರ್, ಅದನ್ನು ನಾನು ಒನ್ ಶಾರ್ಟ್ಸಲ್ಲಿ ಮಾಡ್ತೀನಿ. ಸೊ ಇವಲ್ಯೂಷನ್ ಓದೋದಕ್ಕೆ ಜೆನೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಬೇಸಿಕ್ಸ್ ಆಫ್ ಜೆನೆಟಿಕ್ಸ್ ಶುಡ್ ಬಿ ನೋನ್ ಬಿಫೋರ್ ಎಂಟ್ರಿಂಗ್ ಇನ್ ಟು ದ ಚಾಪ್ಟರ್ ಆಫ್ ಇವಲ್ಯೂಷನ್. So these are the main reasons why we study genetics actually. So inheritance and variation. So chapter alle ittu principles of inheritance and variations anta. So inheritance andre enu, variations andre enu. So it's very simple. Inheritance or heredity anta helidre the transmission of characteristics from parents to offsprings. Characteristics ಅನ್ನೋದನ್ನ characters ನ traits ಅಂತಾನೂ ಕರೀತಾರೆ. ಓಕೆನಾ, ಅದು ನೀವು ಮುಂದೆ ನೋಡ್ತೀರಾ ಪದನ ಜಾಸ್ತಿ. ಸೊ ರಿಮೆಂಬರ್, ಟ್ರೇಟ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ ಪೇರೆಂಟಲ್ ಜನ್ರೇಷನಿಂದ ಆಫ್ಸ್ಪ್ರಿಂಗ್ಸ್ಗೆ ಹೋಗುತ್ತೆ ಅದನ್ನು ನಾವು ಇನ್ಹೆರಿಟನ್ಸ್ ಆರ್ ಹೆರಿಡಿಟಿ ಅಂತ ಹೇಳ್ತೇವೆ. ಇವಾಗ ನಾವು ಎಷ್ಟೊಂದು ಸಲ ಕೇಳಿರ್ತೀರಿ ಅದು ಹೆರಿಡಿಟಿಯಿಂದ ಬಂದಿದೆಯಂತೆ ಅಂತ ಹೇಳ್ತಾರೆ. ಯಾಕೆ? ದ ಜೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಆ್ಯಂಡ್ ದೀಸ್ ಜೀನ್ಸ್ ವಿಲ್ ಕ್ಯಾರಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್. The second term is variation. Variation is very important in biology. So variation andre how an offspring is different from parent. ಒಂದು ಪೇರೆಂಟ್ ಇಂದ ಮಕ್ಕಳು ಹೇಗೆ ಡಿಫ್ರೆಂಟ್ ಆಗಿರ್ತಾರೆ, ಆ ಡಿಫ್ರೆನ್ಸಸ್ ಇರುತ್ತಲ್ಲ, ಸಿಮಿಲಾರಿಟೀಸು ಇರುತ್ತೆ ಹಾಗೆ ಡಿಫ್ರೆನ್ಸಸ್ಸು ಇರುತ್ತೆ. ಈಗ ನಮಗೆಲ್ಲ ಹೇಳ್ತಾರೆ ನೀವು ನಿಮ್ಮಮ್ಮ ಥರ ಆರ್ ಚಿಕ್ಕಪ್ಪ ಥರ ಆರ್ ಅಪ್ಪ ಥರ ಅಂತೆಲ್ಲ ಹೇಳ್ತಾರಲ್ವಾ. ಸೊ ಈ ಡಿಫ್ರೆನ್ಸಸ್ಸು, ಈ ಸಿಮಿಲಾರಿಟೀಸ್ ಜೊತೆಗೆ ಡಿಫ್ರೆನ್ಸಸ್ಸು ಕೆಲವಿರುತ್ತಲ್ವಾ, ಆ ಡಿಫ್ರೆನ್ಸಸ್ಸನ್ನ ನಾವು ವೇರಿಯೇಷನ್ಸ್ ಅಂತ ಕರೀತಾರೆ. ಆ್ಯಂಡ್ ವೇರಿಯೇಷನ್ಸ್ಗೆ ಕಾಸ್ ಏನು ನಿಮಗೆಲ್ಲ ಗೊತ್ತು, ಸೆಕ್ಷುವಲ್ ರೀಪ್ರೊಡಕ್ಷನ್ ಬಗ್ಗೆ. ಸೊ ಫಸ್ಟ್ ಚಾಪ್ಟರ್ ಲೈಕ್ ವಾಟ್ ಎವರ್ ಓದಿರ್ತೀರಾ ನೀವು ಇದನ್ನು. ಅದು ಕಾಸ್ ಏನಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಸ್ ದ ಮೇನ್ ಕಾಸ್ ಫಾರ್ ದಿಸ್ ವೇರಿಯೇಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಬೋದು, ವಾಟ್ ಇಸ್ ದ ಅಪ್ಲಿಕೇಶನ್ ಪಾರ್ಟ್ ಆಫ್ ದಿಸ್ ವೇರಿಯೇಷನ್ ಇಸ್ ಸೆಲೆಕ್ಟಿವ್ ಬ್ರೀಡಿಂಗ್. ಇವಾಗ ನಾವು ಯಾವುದಾದ್ರೂ ಒಂದು ಪ್ಲಾಂಟ್ ತೊಗೊಂಡು ಬರಬೇಕು ಮನೆಗೆ ಅಂತ ಹೋದರೆ ನಾವು ಚೆನ್ನಾಗಿರೋ ಪ್ಲಾಂಟನ್ನು ಚೂಸ್ ಮಾಡ್ತೀವಿ. ಅಥವಾ ಯಾವುದಾದ್ರೂ ಒಂದು ಕೌ, ಇಫ್ ಯು ವಾಂಟ್ ಟು ಗೆಟ್ ಅ ಕೌ ಟು ಯರ್ ಹೌಸ್ ವಿಚ್ ಈಸ್ ಗಿವಿಂಗ್ ಮೋರ್ ಮಿಲ್ಕ್ ಅನ್ನೋದು ನೋಡ್ತೀವಿ, ವಿಚ್ ಈಸ್ ಮಾರ್ಫಿಲಾಜಿಕಲಿ ತುಂಬ ಚೆನ್ನಾಗಿರಬೇಕು, ಅದರಲ್ಲಿ ಯಾವುದೇ ರೀತಿ ಡಿಸೀಸಸ್ ಇರಬಾರ್ದು, ತುಂಬ ಚೆನ್ನಾಗಿರೋಂಥ ಪ್ಲಾಂಟ್ಸನ್ನು ಅಥವಾ ಅನಿಮಲ್ಸನ್ನು ನೀವು ಮನೆಗೆ ತೊಗೊಂಡು ಬರ್ತೀರಾ. ಹೇಗೆ? ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಎ ಸೆಲೆಕ್ಟಿವ್ ಬ್ರೀಡಿಂಗ್. ಅಂದರೆ ನಿಮ್ಗೆ ಯಾವುದೆಲ್ಲ ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮಗೆ ಯಾವ ಥರ ಬೇಕಾಗಿರುತ್ತೆ ಒಂದು ಆರ್ಗ್ಯಾನಿಸಮಲ್ಲಿ, ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂತಹ ಆರ್ಗ್ಯಾನಿಸಮ್ಸ್ನ ನೀವು ಚೂಸ್ ಮಾಡ್ಕೋತೀರಾ. ದಟ್ ಈಸ್ ಕಾಲ್ಡ್ ಎ ಸೆಲೆಕ್ಟಿವ್ ಬ್ರೀಡಿಂಗ್. So inheritance and variation are very important terms. First, understand the meaning of this. It's very simple. Okay. So coming to Mendel's law of inheritance. So Mendel's law of inheritance is very important. So idu nimge questions bande barate. So illinda 5 marks questions, whatever the terminologies that I'm explaining adella 2 marks ge banbidutte. Matte fill in the blanks kellu barabahudu, definitions barate, sometimes MCQ allu barabahudu. But Mendel's law of inheritance next enella ಬರುತ್ತೆ, ಮೊನೋಹೈಬ್ರಿಡ್ ಕ್ರಾಸ್ ಇರ್ಬೋದು, ಡೈಹೈಬ್ರಿಡ್ ಕ್ರಾಸ್ ಇರ್ಬೋದು, ಅದೆಲ್ಲ 5 ಮಾರ್ಕ್ಸ್ ಕ್ವೆಶನ್ಸ್ಗೆ ತುಂಬ ಇಂಪಾರ್ಟೆಂಟು. ಅದು ನಾವು ಇಲ್ಲೇ ಪ್ರಾಬ್ಲಮ್ ಥರ ಅದು ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅವ್ರು ಈಸಿಯಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಸೊ ಒನ್ಸ್ ಯು ಹ್ಯಾವ್ ಟು ಜಸ್ಟ್ ಕಾನ್ಸಂಟ್ರೇಟ್. ಸೊ ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಸೊ ಯು ಆಲ್ ನೋ ಮೆಂಡಲ್ ಏನು ಮಾಡ್ತಾರೆ ಅಂದರೆ ಫಸ್ಟು ಗಾರ್ಡನ್ ಪೀ ಪ್ಲ್ಯಾಂಟ್ನ ತೊಗೋತಾರೆ. ಗಾರ್ಡನ್ ಪೀ ಪ್ಲ್ಯಾಂಟನ್ನು ಯಾಕೆ ಚೂಸ್ ಮಾಡ್ತಾರೆ ಅಂದರೆ ದೀಸ್ ಆರ್ ಲೈಕ್ ಟ್ರೂ ಬ್ರೀಡಿಂಗ್ ಲೈನ್. ಅದು ಟ್ರೂ ಬ್ರೀಡಿಂಗ್ ಲೈನ್ ಅಂದರೆ ಏನು? ಇಟ್ ಹ್ಯಾಸ್ ಅಂಡರ್ಗಾನ್ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್. ಅಂದರೆ ಎಕ್ಸ್ಟರ್ನಲ್ ಕ್ರಾಸ್ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಬಗ್ಗೆ ಗೊತ್ತಿರತ್ತೆ ನಿಮಗೆ, ಅದನ್ನು ಪ್ರೀವಿಯಸ್ ಇಯರಲ್ಲಿ ಓದಿರ್ತೀರಾ. ಸೊ ಸೆಲ್ಫ್ ಪಾಲಿನೇಷನ್ ಕಂಟಿನ್ಯೂಸ್ ಆಗಿ ದೆರ್ ವಿಲ್ ಬಿ ನೋ ಮಚ್ ಆಫ್ ವೇರಿಯೇಷನ್. ಅಂದರೆ ಡಿಸೈರಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ ತುಂಬ ಜನ್ರೇಷನ್ಗಳಲ್ಲಿ. ಅಂದರೆ ಸ್ಟೇಬಲ್ ಟ್ರೇಟ್ ಅಂದರೆ ಸ್ಟೇಬಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ತುಂಬ ಜನ್ರೇಷನ್ಸಲ್ಲಿ ನೋಡಬಹುದಾಗಿರುತ್ತೆ. ಸೊ ದಟ್ಸ್ ವೈ ಹಿ ಟುಕ್ ಪೀ ಪ್ಲಾಂಟ್ ಫಾರ್ ಹಿಸ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್. ಮೇಯ್ನ್ ಆಗಿ ಅದಕ್ಕೆ ತಗೊಳ್ತಾರೆ. ಆ್ಯಂಡ್ ದಿಸ್ ವಾಸ್ ದ ಫಸ್ಟ್ ಟೈಮ್ ದ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಲಾಜಿಕ್ ವಾಸ್ ಯೂಸ್ಡ್ ಇನ್ ಬಯಾಲಜಿ. ಸೊ ಈ ಬಯಾಲಜಿ ಅಪ್ಲಿಕೇಶನ್ಸಲ್ಲಿ ಬಂದಾಗ ನಮ್ಗೆ ಗೊತ್ತು ಸ್ಟ್ಯಾಟಿಸ್ಟಿಕ್ಸನ್ನ ಯೂಸ್ ಮಾಡ್ತಾರೆ, ಕೆಲವು ಮ್ಯಾಥಮೆಟಿಕಲ್ ಲಾಜಿಕ್ನ ಯೂಸ್ ಮಾಡ್ತಾರೆ. ಬಯಾಲಜಿಯಲ್ಲಿ ಇದುವರೆಗೂ Gregor Mendel was the first person to use the mathematical logic and statistical analysis in all his experiments that you'll get to know in future slides. So he'll choose a few characteristics that are important basically. Yavyadappa characteristics andre illi nodಬಹುದು, like
ಸೀಡ್ ಶೇಪನ್ನು ತಗೊಳ್ತಾರೆ, ಸೀಡ್ ಕಲರನ್ನು ತಗೊಳ್ತಾರೆ. ಸೀಡ್ ಶೇಪ್ ಇಸ್ ರೌಂಡ್ ಆ್ಯಂಡ್ ವ್ರಿಂಕಲ್ಡ್. ಸೊ ಯು ನೋ ರೌಂಡ್ ಮತ್ತು ವ್ರಿಂಕಲ್ಡ್ ಆಗಿರುವಂಥದ್ದು. ಮತ್ತು ಸೀಡ್ ಕಲರನ್ನು ತಗೋತಾರೆ ವಿಚ್ ಇಸ್ ಯೆಲ್ಲೋ ಆ್ಯಂಡ್ ಗ್ರೀನ್ ಆಗಿರುತ್ತೆ. ಆ್ಯಂಡ್ ಫ್ಲವರ್ ಕಲರ್ ತಗೋತಾರೆ ದಟ್ ಇಸ್ ವೈಲೆಟ್ ಆ್ಯಂಡ್ ವೈಟ್ ಆಗಿರುತ್ತೆ. ದೆನ್ ಪಾಟ್ ಶೇಪ್ ಫುಲ್ ಆ್ಯಂಡ್ ಕಾನ್ಸ್ಟ್ರಕ್ಟೆಡ್. ಎರಡು ಕ್ಯಾರೆಕ್ಟರಿಸ್ಟಿಕ್ಸು ವಿಚ್ ಇಸ್ ಆಪೋಸಿಟ್. ಒಂದು ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ, ಅಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ. ಇನ್ನೊಂದು ಬಂದು ರಿಸೆಸಿವ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಹಿಲ್ ಚೂಸ್ ದೀಸ್ ಟು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಕಾಂಟ್ರಾಸ್ಟಿಂಗ್ ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ಸ್ನ ತಗೋತಾರೆ. ಮತ್ತು ಪಾಟ್ ಕಲರ್ ಬಂದು ಗ್ರೀನ್ ಆ್ಯಂಡ್ ಯೆಲ್ಲೋ ಇರುತ್ತೆ, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ದೆನ್ ಫ್ಲಾಟ್ ಪೊಸಿಷನ್, ಆಕ್ಸಿಲ್ ಅಂದರೆ ಇಲ್ಲಿ ಸೈಡಲ್ಲಿ ಇರುತ್ತೆ, ಟರ್ಮಿನಲ್ ಇಸ್ ಆನ್ ದ ಟಿಪ್. ಸೊ ದೀಸ್ ಆರ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಆ್ಯಂಡ್ ಲಾಸ್ಟ್ ಈಸ್ ಸ್ಟೆಮ್ ಹೈಟ್, ದಟ್ ಈಸ್ ಟಾಲ್ ಆ್ಯಂಡ್ ಡ್ವಾರ್ಫ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸನ್ನು ಅವರು ಚೂಸ್ ಮಾಡ್ಕೊಳ್ತಾರೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಾವು ಒಂದೇ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿಕೊಂಡು ದಟ್ ಇಸ್ ಟಾಲ್ ಆ್ಯಂಡ್ ಡ್ವಾರ್ಫ್ ಇರ್ಬೋದು, ಅದನ್ನ ನೋಡ್ತಾ ಹೋಗೋಣ ಹೇಗೆ ಅಂತ. ಸೊ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್. ಸೊ ಹೇಗೆ ಒನ್ ಜೀನನ್ನು ನಾವು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಹೇಗೆ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಹೋಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಸೊ ದಿಸ್ ಟರ್ಮ್ ಇಸ್ ವೆರಿ ಇಂಪಾರ್ಟೆಂಟ್, allele. ಸೊ ವಾಟ್ ಈಸ್ allele? Genes which code for a particular trait is called as allele. ನಿಮ್ಗೆ ಗೊತ್ತಿದೆ ಕ್ರೋಮೋಸೋಮ್ ಈ ಥರ ಇರುತ್ತೆ. ಇಟ್ ಹ್ಯಾಸ್ 4 arms, ರೈಟ್? ಸೊ ಈ 4 armsಲ್ಲಿ ಇಲ್ಲಿ 2 pair ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಇಲ್ಲಿ ಯಾವುದೆಲ್ಲ ಕೋಡ್ ಮಾಡುತ್ತೆ ಆ ಪ್ಲೇಸನ್ನು ಜೀನ್ಸನ್ನು ನಾವು allele ಅಂತ ಕರಿತೀವಿ. ಸೊ allele ಯಾವ ಪಾಯಿಂಟಲ್ಲಿ ಲೊಕೇಟ್ ಆಗಿರುತ್ತೆ that is actually called locus. ಮುಂದೆ ನಾನು ಹೇಳ್ತೀನಿ. ಈ ಪಾಯಿಂಟ್ ಆನ್ ದ ಕ್ರೋಮೋಸೋಮ್ ವೇರ್ allele is located is called as locus. Locus is the point on chromosome. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಕಮಿಂಗ್ ಟು ಇವಾಗ ಎಕ್ಸಾಂಪಲ್ ಬಂದರೆ, ಈಗ ಟಾಲ್ ಆ್ಯಂಡ್ ಡ್ವಾರ್ಫ್ ಫಾರ್ ದ 2 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾನು ಹೇಳಿದೆ. ಸೊ ಇಲ್ಲಿ ಟಾಲ್ ಮತ್ತು ಡ್ವಾರ್ಫ್ ಏನು ಫಿನೋಟೈಪ್ ಆಫ್ ಎನ್ ಇಂಡಿವಿಜುವಲ್. ಫಿನೋಟೈಪ್ ಅಂದರೆ ಏನು? ನಿಮಗೆ ಕಾಣಿಸ್ತಾ ಇದೆ, ಒಂದು ಪ್ಲಾಂಟ್ ಟಾಲ್ ಆಗಿದೆ, ಒಂದು ಪ್ಲಾಂಟ್ ಡ್ವಾರ್ಫ್ ಆಗಿದೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಫಿನೋಟೈಪ್. ಬಟ್ ಜಿನೋಟೈಪ್ ಆಫ್ ಎನ್ ಇಂಡಿವಿಜುವಲ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್. ನಿಮ್ಗದು ಕಾಣಿಸಲ್ಲ. ಒಂದು ಜೀನ್ಸಲ್ಲಿ ಅಥವಾ ಕ್ರೋಮೋಸೋಮಲ್ಲಿ ಇರೋಂಥದ್ದು ಅದು. ಎಕ್ಸ್ಟರ್ನಲಿ ಇಫ್ ಯು ಸಿ ವಿತ್ ಯುವರ್ ನೇಕೆಡ್ ಐ ಯು ಕ್ಯಾನ್ ನೆವರ್ ಸಿ ವಾಟ್ ಇಸ್ ದ ಡಾಮಿನೆಂಟ್ ಆರ್ ರಿಸೆಸಿವ್ ಜೀನ್ ದಟ್ ಇಸ್ ಪ್ರೆಸೆಂಟ್. ಬಟ್ ಜೆನೆಟಿಕ್ ಲೆವೆಲಲ್ಲಿ ಜಿನೋಟೈಪ್ ಕ್ಯಾನ್ ಬಿ ಸೀನ್. ಆ್ಯಂಡ್ ಇನ್ನೊಂದು ಟರ್ಮು ತುಂಬ ಯೂಸ್ ಮಾಡುವಂಥದ್ದಂದರೆ ಹೋಮೋಝೈಗಸ್ ಆ್ಯಂಡ್ ಹೆಟಿರೋಝೈಗಸ್. ಹೋಮೋ ಅಂದರೆ ಏನು? ಸೇಮ್. ಹೆಟಿರೋ ಅಂದರೆ ಡಿಫ್ರೆಂಟ್. ಸೊ ಹೋಮೋಝೈಗಸ್ ಸೇಮ್ ಟೈಪ್ ಇಸ್ ಲೈಕ್ TT. ಇಲ್ಲಿ ನೋಡಿ ಸೇಮ್ ಇದೆ, ಕ್ಯಾಪಿಟಲ್ T or small t. This is called as homozygous. Heterozygous condition andre it is, one second, heterozygous condition andre difference irutte. Hetero is different, right? One capital T and one small t. That will become heterozygous condition, which is very important. In next experiments hegella avaru represent ಮಾಡ್ತಾರೆ, ಅದರಲ್ಲಿ ಈ ಟರ್ಮ್ಸ್ ಎಲ್ಲ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಕಮಿಂಗ್ ಟು ಲೈಕ್ ಸಿಂಗಲ್ ಜೀನ್ದು ಇಲ್ಲಿ ಹೇಗೆ ಇನ್ಹೆರಿಟೆನ್ಸ್ ಆಗುತ್ತೆ ಅನ್ನೋದಕ್ಕೆ ಒನ್ ಕ್ಯಾರೆಕ್ಟರ್ ಹಿ ಹ್ಯಾಸ್ ಟೇಕನ್, ದಟ್ ಈಸ್ ಟಾಲ್ ಆ್ಯಂಡ್ ಡ್ವಾರ್ಫ್. ಓಕೆ, ಸೊ ಟಾಲ್ ಅಂದರೆ ಏನು? ಇಟ್ಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ T. ಡ್ವಾರ್ಫ್ ಬಂದ್ಬಿಟ್ಟು ಸ್ಮಾಲ್ t. ಸೊ ಪೇರೆಂಟಲ್ ಜನ್ರೇಷನಲ್ಲಿ ಟಾಲ್ ಅಂದರೆ ಕ್ಯಾಪಿಟಲ್ T. ಸೊ ವೆನ್ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್, ಇಲ್ಲಿ ಒಂದಾಗುತ್ತೆ, ಒಂದು ಗ್ಯಾಮೆಟ್ ಇರುತ್ತೆ. ಓಕೆನಾ? ಮತ್ತು ಇಲ್ಲಿ ಸ್ಮಾಲ್ t ಬಂದು ಒಂದು ಗ್ಯಾಮೆಟ್ ಆಗುತ್ತೆ. ಸೊ ವೆನ್ ದಿಸ್ ಆರ್ ಅಗೇನ್ ರೀಕಂಬೈನ್, ಇದು ಟಾಲ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಟಾಲ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡಿದಾಗ, ಓಕೆ, ಸೊ ಇಲ್ಲಿ ಟಾಲ್ನೆಸ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಸೊ ಫಿನೋಟಿಪಿಕಲಿ ಇಟ್ ಇಸ್ ಟಾಲ್, ಬಟ್ ಜಿನೋಟಿಪಿಕಲಿ ಇದೇನಾಗುತ್ತೆ? ಹೆಟಿರೋಝೈಗಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಹೆಟಿರೋಝೈಗಸ್. ವೈ ಇಸ್ ಇಟ್ ಹೆಟಿರೋಝೈಗಸ್? It is different. See, one dominant gene is expressing here and a recessive gene is not expressing, but this is heterozygous condition. Okay, this is always heterozygous. So phenotypically it is tall, genotypically it is heterozygous tall. ಸೊ ಇದು ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ F1 ಸೆಲ್ಫಿಂಗ್ ಮಾಡ್ತಾರೆ. ವಾಟ್ ಇಸ್ ಸೆಲ್ಫಿಂಗ್? ಸೆಲ್ಫಿಂಗ್ ಇಸ್ ಲೈಕ್ ವಾಟ್ ಎವರ್ ದ F1 ಹೈಬ್ರಿಡ್ ಯುಲ್ ಗೆಟ್ ದ ಸೇಮ್ F1 ಕ್ರಾಸ್ ಮಾಡಿದಾಗ ಅಲ್ಲಿ ಇಟ್ಸ್ ಕಾಲ್ಡ್ ಸೆಲ್ಫಿಂಗ್. ಸೊ ಇಫ್ ಇಟ್ ಈಸ್ ಡನ್, ಇದು ಗ್ಯಾಮೆಟ್ಸ್ ಬರುತ್ತೆ. ಗ್ಯಾಮೆಟ್ಸ್ ಬಂದಾಗ ಇಫ್ ಯು ಸಿ ಇನ್ F2 ಜನ್ರೇಷನಲ್ಲಿ ಯುಲ್ ಗೆಟ್ ಟು ನೋ ವಾಟ್ ಇಸ್ ದ ಜಿನೋಟಿಪಿಕ್ ರೇಷಿಯೋ, ರೈಟ್? ಸೊ ಜಿನೋಟಿಪಿಕ್ ರೇಷಿಯೋ ಏನಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ 3 ಟಾಲ್ ಪ್ಲಾಂಟ್ಸ್ ಬಂದ್ರೂ ಕೂಡ ಈಗ ಗೊತ್ತಾಗುತ್ತಲ್ವ, ಇಲ್ಲಿ T ಮತ್ತು ಆ T ಎರಡು ಕಂಬೈನ್ ಆಗಿಬಿಟ್ಟು ಟಾಲ್ ಬಂದಿದೆ.
So again, this T and this T, it has combined to give a tall plant, which is heterozygous. This is homozygous. Again, this and this will give heterozygous tall, and this and this one will give homozygous dwarf. Okay, so ivaga idana phenotypic and genotypic ratio anta nodaga, phenotypically you will get 3 tall plants and 1 dwarf plants, but genotypically you will get 1 homozygous tall, 2 heterozygous tall, and 1 homozygous dwarf plant. So phenotypic and genotypic ratio of any cross, it's like monohybrid cross irbahudu, dihybrid cross irbahudu, athwa like inheritance of 1 gene and then 2 genes also, like 2 characteristics otira. It's very important. You have to remember, ಇದು ತುಂಬ ಇಂಪಾರ್ಟೆಂಟು. ನಿಮ್ಮ MCQs ಅಲ್ಲಿ ಬರಬಹುದು ಅಥವಾ ನಿಮ್ಮ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲೂ ಕೆಲವು ಸಲ ಬರಬಹುದು. ಸೊ ಇದನ್ನ ಲಾಸ್ಟಲ್ಲಿ ವೆನೆವರ್ ಯು ರೈಟ್ ಎನಿ ಆಫ್ ಡೈಹೈಬ್ರಿಡ್ ಕ್ರಾಸ್ ಮೊನೋಹೈಬ್ರಿಡ್ ಕ್ರಾಸ್, ಯಾವುದೇ ಕ್ವೆಶನ್ಸ್ ಕೇಳಿದಾಗ 5 marks ಅಲ್ಲಿ ಯು ಹ್ಯಾವ್ ಟು ರೈಟ್ ದ ಫಿನೋಟಿಪಿಕ್ ಅಂಡ್ ಜಿನೋಟಿಪಿಕ್ ರೇಷಿಯೋ ಆ್ಯಂಡ್ ಜಸ್ಟ್ ಪುಟ್ ಅ ಬಾಕ್ಸ್. ಯು ವಿಲ್ ಗೆಟ್ ಕಂಪ್ಲೀಟ್ಲಿ ಟೋಟಲಿ 5 marks ನಿಮಗೆ ಸಿಕ್ಬಿಡುತ್ತೆ. ಸೊ ಜಿನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ರಿಮೆಂಬರ್, ಇದನ್ನು ತಪ್ಪು ಮಾಡೋ ಹಾಗೆ ಇಲ್ಲ, ಬಿಕಾಸ್ ಯು ನೋ ದ ಲಾಜಿಕ್, ಯು ಹ್ಯಾವ್ ಅಂಡರ್ಸ್ಟುಡ್ ದ ಕನ್ಸೆಪ್ಟ್ಸ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ಹೇಳಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಿನೋಟಿಪಿಕ್ ಆ್ಯಂಡ್ ಫಿನೋಟಿಪಿಕ್ ರೇಷಿಯೋನ ಜಸ್ಟ್ ಒಂದು ಬಾಕ್ಸಲ್ಲಿ ನೀವು ಬರೆದ್ಬಿಟ್ರೆ ಸೊ ಇಟ್ ವಿಲ್ ಬಿ ಕ್ಲಿಯರ್, ನಿಮ್ಗೆ ಅರ್ಥ ಆಗಿದೆ ಕನ್ಸೆಪ್ಟ್ ಅಂತ. ಸೊ ದ ಎಕ್ಸಾಮಿನರ್ ನೀಡ್ ನಾಟ್ ವ್ಯಾಲ್ಯುವೇಟ್ ಎಂಟೈರ್ ಥಿಂಗು ಏನೂ ತಪ್ಪು ಮಾಡಬಾರ್ದು, ಬಟ್ ಇದನ್ನು ಕಂಪ್ಲೀಟ್ ಆಗಿ ಒಂದು ಬಾಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಯು ವಿಲ್ ಗೆಟ್ ಔಟ್ ಆಫ್ ಔಟ್ ಆ್ಯಕ್ಚುಲಿ. ಸೊ ದಿಸ್ ಇಸ್ ಟ್ರಿಕ್ ಆ್ಯಂಡ್ ಟಿಪ್ಸ್ ದಟ್ ಐ ಆಮ್ ಗಿವಿಂಗ್ ಹೌ ಟು ಸ್ಕೋರ್ ಔಟ್ ಆಫ್ ಔಟ್ ಅಂತ ಆ್ಯಕ್ಚುಲಿ. ಸೊ ಮೊನೋಹೈಬ್ರಿಡ್ ಕ್ರಾಸ್ ಅಂತ ಕೇಳಿರ್ತೀರ. ಮೊನೋಹೈಬ್ರಿಡ್, ಮೊನೋ ಅಂದರೆ ಸಿಂಗಲ್, ನಿಮ್ಗೆ ಗೊತ್ತು ಬಯಾಲಜಿಯಲ್ಲಿ ಎವ್ರಿ ಟರ್ಮ್ ಮಕ್ಕಳೇ ಅಲ್ಲೇ ಮೀನಿಂಗ್ ಇರುತ್ತೆ. ಯು ಹ್ಯಾವ್ ಟು ಜಸ್ಟ್ ಡಿಕೋಡ್ ದಟ್ ಮೀನಿಂಗ್ ಅಷ್ಟೇ. ಸೊ ಮೊನೋ ಅಂದರೆ ಸಿಂಗಲ್. ಸೊ ಸಿಂಗಲ್ ಕ್ಯಾರೆಕ್ಟರ್ ಇಂದ ಡಿಫರ್ ಆಗುವಂಥ 2 ಪ್ಲಾಂಟ್ಸನ್ನು ನೀವು ಬ್ರೀಡ್ ಮಾಡಿದಾಗ ಅದಕ್ಕೆ ಮೊನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. ಅವ್ರು ಕ್ರಾಸ್ ಮಾಡಿದಾಗ ಅದಕ್ಕೆ ಮೊನೋಹೈಬ್ರಿಡ್ ಕ್ರಾಸ್ ಅಂತಾರೆ. ಸೊ ಇವಾಗ ನಾವು ನೋಡಿದ್ವಿ 2 plants which differ in single pair of character. ಸಿಂಗಲ್ ಪೇರ್ ಆಫ್ ಕ್ಯಾರೆಕ್ಟರಿಂದ ಡಿಫರ್ ಆಗುವಂಥ ಇದನ್ನು ಪ್ಲಾಂಟ್ಸನ್ನು 2 ಪ್ಲಾಂಟ್ಸನ್ನು ನಾವು ಕ್ರಾಸ್ ಮಾಡಿದಾಗ ಬರುವಂಥದ್ದು ಮೊನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಯಾವುದನ್ನ ಎಕ್ಸಾಂಪಲ್ ತೊಗೊಂಡಿದ್ವಿ, ಹೈಟ್ ಆಫ್ ದ ಪ್ಲಾಂಟನ್ನು ತೊಗೊಂಡಿದ್ವಿ. ಸೊ ದಟ್ಸ್ ಕಾಲ್ಡ್ ಮೊನೋಹೈಬ್ರಿಡ್ ಕ್ರಾಸ್. Then coming to the test cross, this is one of the important term. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಟೆಸ್ಟ್ ಕ್ರಾಸ್ ಅಂದರೆ ಏನಂದರೆ, ಒಂದು ಡಾಮಿನೆಂಟ್ ಫಿನೋಟೈಪನ್ನು ಮತ್ತು ಒಂದು ರಿಸೆಸಿವ್ ಪೇರೆಂಟನ್ನು ಕ್ರಾಸ್ ಮಾಡಿದಾಗ ಅದಕ್ಕೆ ಟೆಸ್ಟ್ ಕ್ರಾಸ್ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಜೆನೆಟಿಕ್ಸಲ್ಲಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ಬರಿಬೇಕಾದ್ರೆ ಇದು ಯಾವುದು ಪೇರೆಂಟಲ್ ಜನ್ರೇಷನ್ನ ಆರ್ ಜೀನೋಟೈಪ್ ಗ್ಯಾಮೆಟ್, ಇದು ತುಂಬ ಇಂಪಾರ್ಟೆಂಟು. ಇದು ನಾನು ಇಲ್ಲಿ ಹೇಗೆ ಬರೆದಿದ್ದೀನಿ ಆ ಥರನೇ ನೀವು ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ ಕೇಳಿದಾಗ ಇಫ್ ಯು ರೈಟ್ ಆಲ್ ದೀಸ್ ಟರ್ಮ್ಸ್ ಪರ್ಫೆಕ್ಟ್ಲಿ ನಿಮಗೆ ಮಾರ್ಕ್ಸ್ ಖಂಡಿತ ಈಸಿಯಾಗಿ ಸಿಗುತ್ತೆ. ಸೊ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಾಟ್ ಎವರ್. ಸೊ ಹೆಟಿರೋಜೈಗಸ್, ಇಲ್ಲಿ ಟೆಸ್ಟ್ ಕ್ರಾಸ್ ಅಂದರೆ ನಾನು ಏನು ಹೇಳಿದೆ, ಒಂದು ಡಾಮಿನೆಂಟ್ ಪೇರೆಂಟು ಮತ್ತು ಒಂದು ಡಾಮಿನೆಂಟ್ ಫಿನೋಟೈಪು ಮತ್ತು ಒಂದು ರಿಸೆಸಿವ್ ಪೇರೆಂಟನ್ನು ಇಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ ಬೇಸಿಕಲಿ. ಸೊ ಹೇಗೆ ಇದು ಡಾಮಿನೆಂಟ್ ಅಂದರೆ ಟಿ ಇಸ್ ಡಾಮಿನೆಂಟ್ ಹಿಯರ್. ಸೊ ಇಲ್ಲಿ ಏನಾಗಿದೆ, ಟಿ ಮತ್ತು ಟಿ 2 ಗ್ಯಾಮೆಟ್ಸ್ ಬರುತ್ತೆ. ಅಗೇನ್ ಹಿಯರ್ ಡ್ವಾರ್ಫ್ ಬಂದರೆ ನಿಮಗೆ ಗೊತ್ತು, ಇಟ್ಸ್ ಎ ರಿಸೆಸಿವ್ ಟ್ರೇಟ್, ಸೊ ಸ್ಮಾಲ್ ಟಿ ಬರುತ್ತೆ. ಸೊ ಇಲ್ಲಿ 2 ಗ್ಯಾಮೆಟ್ಸ್ ಬರುತ್ತೆ ಸಿನ್ಸ್ ಇಟ್ಸ್ ಹೆಟಿರೋಜೈಗಸ್. ಸೊ ಅಗೇನ್ ಒಂದು ಟಾಲ್ ಪ್ಲಾಂಟು, ಒಂದು ಡ್ವಾರ್ಫ್ ಪ್ಲಾಂಟ್ ಬರುತ್ತೆ. ಸೊ ಆಲ್ವೇಸ್ ರಿಮೆಂಬರ್ ದ ಫಿನೋಟಿಪಿಕ್ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಆಫ್ test cross is always 1:1. Phenotypic and genotypic ratio both are same. If it's for monohybrid cross ಏನಾಗುತ್ತೆ 1:1 ಆಗುತ್ತೆ. if it's for dihybrid cross ಆದ್ರೂ 1:1 ಆಗುತ್ತೆ. ಅದು ನೋಡೋಣ ಮುಂದಕ್ಕೆ. ಸೊ ಇವಾಗ test cross ratio is always 1:1. there is no doubt about it. So wherever if they ask you about the test cross ratio, it's always 1:1. so remember this, it's very important. ಸೊ ಟೆಸ್ಟ್ ಕ್ರಾಸ್ ಬಗ್ಗೆ ಗೊತ್ತಾಯ್ತಲ್ವಾ. ಇವಾಗ ಏನು ಮೊನೋಹೈಬ್ರಿಡ್ ಕ್ರಾಸಿಂದ ಏನೆಲ್ಲ ಅಬ್ಸರ್ವೇಷನ್ಸನ್ನು ತಗೋತಾರೆ ಮೆಂಡಲ್ ಅಂತ ಹೇಳಿದ್ರೆ, ಅವರು 2 ಲಾಸ್ನ ಮಾಡ್ತಾರೆ. ಲಾಸ್ ಏನಪ್ಪ ಅಂದರೆ, ಒನ್ ಇಸ್ ಲಾ ಆಫ್ ಡಾಮಿನೆನ್ಸ್, ದ ಸೆಕೆಂಡ್ ಇಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್. ಅದು ಇಂಡಿವಿಜುವಲ್ ಆಗಿ ಓದ್ತಾ ಹೋಗೋಣ. ಲಾ ಆಫ್ ಡಾಮಿನೆನ್ಸ್ ಅಂದರೆ ಏನು, ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್ ಅಂದರೆ ಏನು ಅಂತ. ಸೊ ನಿಮ್ಗೆ ಗೊತ್ತು, ಡಾಮಿನೆನ್ಸ್ ಅಂದರೆ ನಿಮಗೆ ಗೊತ್ತಿದೆ. ಸೊ ಲಾ ಆಫ್ ಡಾಮಿನೆನ್ಸ್ ಏನು ಹೇಳುತ್ತೆ ಅಂದರೆ, ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಫ್ಯಾಕ್ಟರ್ಸ್ ಅಂದರೆ ಇವತ್ತಿನ ಜೀನ್ಸು.
ಸೊ ದೀಸ್ ಫ್ಯಾಕ್ಟರ್ಸ್ ವಿಚ್ ನೀವು ಎಕ್ಸ್ ಅಂತ ಹೇಳ್ತೀರಾ ಅನ್ನೋನ್ ವೇರಿಯಬಲ್ಗೆ ಅಲ್ವಾ. ಸೊ ಇಟ್ಸ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್ ಇನ್ ಜೆನೆಟಿಕ್ಸ್. ಅವರು ಅದನ್ನು ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಸೊ ಅಂಡ್ ದೀಸ್ ಫ್ಯಾಕ್ಟರ್ಸ್ ಆಲ್ವೇಸ್ ಅಕರ್ಸ್ ಇನ್ ಪೇರ್. ನೋಡಿದ್ವಿ ಅಲ್ವಾ ನೀವು, ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್, ಒನ್ ಇಸ್ ರಿಸೆಸಿವ್ ಜೀನ್, ಡಾಮಿನೆಂಟ್ ಜೀನ್ ಆ್ಯಂಡ್ ರಿಸೆಸಿವ್ ಜೀನ್. ಸೊ ಇಟ್ಸ್ ಪೇರ್, ಇಟ್ಸ್ ಆಲ್ವೇಸ್ ಸೀನ್ ಇನ್ ಪೇರ್. ಆ್ಯಂಡ್ ಇದು ಹೇಗೆ ಹೋಗುತ್ತೆ ಅಂದರೆ, in a dissimilar pair of factors, one member of the pair dominates, it's called dominant gene, the other is recessive. ಅಂದರೆ ಯಾವುದು ಎಕ್ಸ್ಪ್ರೆಸ್ ಮಾಡುತ್ತೆ ಜೀನು ಅದನ್ನು ಡಾಮಿನೆಂಟ್ ಜೀನ್ ಅಂತಾರೆ, ಯಾವುದು ಎಕ್ಸ್ಪ್ರೆಸ್ ಮಾಡಲ್ಲ, ವಿಚ್ ದ ಜೀನ್ ವಿಚ್ ಅನೇಬಲ್ ಟು ಎಕ್ಸ್ಪ್ರೆಸ್, ಇಟ್ಸ್ ಕಾಲ್ಡ್ ರಿಸೆಸಿವ್ ಜೀನ್. ಓಕೆ, ಸೊ ದಿಸ್ ಇಸ್ ದ ಟೇಕ್ ಹೋಮ್ ಆಫ್ ದ ಲಾ ಆಫ್ ಡಾಮಿನೆನ್ಸ್ ಅಂತ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಮಿಯೋಸಿಸ್ ಬಗ್ಗೆ ಓದಿರ್ತೀರಾ, ಮಿಯೋಸಿಸ್ ಬಗ್ಗೆ ನಿಮಗೆ ಗೊತ್ತಿದೆ, ಅಂದರೆ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಜೀನ್ ಹೇಗೆ ಸೆಪ್ರೇಟ್ ಆಗುತ್ತೆ ಅನ್ನೋದು. ಸೊ ಹಿಯರ್ ಅಲೀಲ್ಸ್ ಅಂತ ನಾನು ಏನು ಹೇಳಿದೆ, ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಕ್ರೋಮೋಸೋಮ್ಸ್, ದರ್ ಇಸ್ ನೋ ಬ್ಲೆಂಡ್ ಆರ್ ಮಿಕ್ಸ್ಚರ್ ಆಫ್ ಟು ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಈ ಅಲೀಲ್ಸ್ ಯಾವತ್ತಿಗೂ ಮಿಕ್ಸ್ ಆಗಲ್ಲ. ಓಕೆನಾ, either there is expression of a character or there is it will not be expressed in the that particular character. There is no mixture of these two. ಅಂದರೆ ಎರಡು ಮಿಕ್ಸ್ ಆಗಿಬಿಡಲ್ಲ ಅಲೀಲು. ಬಟ್ ಏನಾಗುತ್ತೆ ಅಂದರೆ ಪೇರೆಂಟಲ್ಲಿ ಟು ಅಲೀಲ್ಸ್ ಯಾವುದಿರುತ್ತೆ ಅದು ಗ್ಯಾಮೆಟ್ ಫಾರ್ಮೇಷನ್ ಟೈಮಲ್ಲಿ ಈ ಅಲೀಲ್ಸ್ ಏನಾಗುತ್ತೆ ಸೆಪ್ರೇಟ್ ಆಗುತ್ತೆ ಗ್ಯಾಮೆಟ್ ಫಾರ್ಮೇಷನಲ್ಲಿ. ಲೈಕ್ ಇಟ್ ವಿಲ್ ಬಿ ಟೂ ಗ್ಯಾಮೆಟ್ಸ್ ವಿಚ್ ಹ್ಯಾಡ್ ಶೋನ್ ಇನ್ ಪ್ರೀವಿಯಸ್. ಇದು ಟಿ ಮತ್ತು ಟಿ ಅಂತ ಎರಡು ಬರಬೇಕಾದ್ರೆ ಗ್ಯಾಮೆಟ್ ಫಾರ್ಮೇಷನಲ್ಲಿ ಅದು ಎರಡು ಸೆಪ್ರೇಟ್ ಆಗುತ್ತೆ. ಇಟ್ಸ್ ಕಾಲ್ಡ್ ಸೆಪರೇಷನ್ ಆರ್ ಸೆಗ್ರಿಗೇಷನ್. ಸೊ ಈಚ್ ಗ್ಯಾಮೆಟ್ ರಿಸೀವ್ಸ್ ಓನ್ಲಿ ಒನ್ ಆಫ್ ದ ಟೂ ಪೇರ್ಸ್ ಆಫ್ ಜೀನ್ಸ್ ಅಂತ. ಸೊ ಈ ಗ್ಯಾಮೆಟ್ ಏನು ಮಾಡುತ್ತೆ, ಒನ್ ಆಫ್ ದ ಫ್ಯಾಕ್ಟರ್ಸ್ ಎರಡರಲ್ಲಿ ಒಂದನ್ನು ಮಾತ್ರ ಅದು ತಗೊಳುತ್ತೆ. ಅಂದರೆ ಎರಡು ಸೆಪರೇಟ್ ಆಗಿ ಎರಡು ಗ್ಯಾಮೆಟ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಸೆಪರೇಷನ್. ದೆನ್ ಹೋಮೋಸೈಗಸ್ ಪೇರೆಂಟ್ ಅಂದರೆ ನಾನು ಹೇಳಿದ್ದೆ ಇಲ್ಲಿ ಆಲ್ ಏನು ಸಿಮಿಲರ್ ಆಗಿರುತ್ತೆ, ವಿಚ್ ಇಸ್ ಟಿ ಟಿ ಆರ್ ಕ್ಯಾಪಿಟಲ್ ಟಿ ಟಿ ಆರ್ ಸ್ಮಾಲ್ ಟಿ ಟಿ ಆಗಿರುತ್ತೆ. ಹೆಟಿರೋಸೈಗಸ್ ಅಂದರೆ ಹೆಟಿರೋ ಇಸ್ ಡಿಫ್ರೆಂಟ್, ಸೊ ಇಟ್ ವಿಲ್ ಆಲ್ವೇಸ್ ಬಿ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ. ಈ ಥರ ಇರುತ್ತೆ. ಹೋಮೋಸೈಗಸ್ ಆ್ಯಂಡ್ ಹೆಟ್ರೋಸೈಗಸ್ ಇಸ್ ಇಂಪಾರ್ಟೆಂಟ್. ಸೊ ಕಮಿಂಗ್ ಟು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದು ಎಲ್ಲ ಪೇಪರಲ್ಲೂ ಯೂಶುವಲ್ ಆಗಿ ರಿಪೀಟ್ ಆಗುವಂಥದ್ದು. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು ಮಕ್ಕಳೇ. ಇಟ್ಸ್ ವೆರಿ ಈಸಿ ಆಲ್ಸೋ. ಸೊ 5 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈಸ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ಡ್ರ್ಯಾಗನ್. ಸೊ ಈ ಎಕ್ಸಾಂಪಲ್ನ ತಿಳ್ಕೊಂಬಿಡಿ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ನಮ್ಗೆ ತಕ್ಷಣ ಏನು ಬರಬೇಕಂದ್ರೆ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ಡ್ರ್ಯಾಗನ್ ಅಂತ ಬರಬೇಕು. ಸೊ ಆಸ್ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಇಟ್ಸ್ ಜಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಅಂದರೆ ಕಂಪ್ಲೀಟ್ ಆಗಿ ಡಾಮಿನೆನ್ಸ್ ತೋರಿಸಲ್ಲ, ಬಟ್ ಇನ್ಕಂಪ್ಲೀಟ್ ಆಗಿ ಡಾಮಿನೆನ್ಸ್ ತೋರಿಸ್ತಾ ಇದೆ ಅಂತ. ಸೊ ಎಕ್ಸಾಂಪಲ್ ತೊಗೊಂಡು ನೋಡಿದಾಗ ಒನ್ ಅಲೀಲ್, ಇದು ಸ್ನ್ಯಾಪ್ಡ್ರ್ಯಾಗನ್ ನೋಡೋಣ. ಇಲ್ಲೇನಂದರೆ ಒನ್ ಅಲೀಲ್ ಇಸ್ ಇನ್ಕಂಪ್ಲೀಟ್ ಡಾಮಿನೇಟ್ ಓವರ್ ಅದರ್ ಅಲೀಲ್ ಅಷ್ಟೇ. ಅಂದರೆ ಒಂದು ಅಲೀಲ್ ಏನಿತ್ತು ಕ್ರೋಮೋಸೋಮಲ್ಲಿ ನಾನು ತೋರಿಸ್ದೆ ನಿಮಗೆ ಅಲೀಲ್ ಅಂದರೆ ಏನು ಅಂತ. ಆ ಅಲೀಲು ಒಂದು ಅಲೀಲ್ ಏನಾಗುತ್ತೆ, ಇಟ್ಸ್ ಇನ್ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಅದರ್ ಅಲೀಲ್. ಸೊ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಅಂತ. ಸೊ ಇಲ್ಲಿ ಬಂದು ಫ್ಲವರ್ ಕಲರ್ ಇನ್ ಸ್ನ್ಯಾಪ್ಡ್ರ್ಯಾಗನಲ್ಲಿ. ಸೊ ಪೇರೆಂಟಲ್ ಜನ್ರೇಷನಲ್ಲಿ ನೀವು ರೆಡ್ ಇಸ್ ದ ಫ್ಲವರ್ ಕಲರ್ ವಿಚ್ ಇಸ್ ಡಾಮಿನೆಂಟ್, ಆ್ಯಂಡ್ ಇನ್ ಪೇರೆಂಟಲ್ ಜನ್ರೇಷನ್ ಅಗೇನ್ ವೈಟ್ ಇಸ್ ದ ರಿಸೆಸಿವ್ ಕಲರ್. ಸೊ ಇಲ್ಲಿ ಆರ್ ಕ್ಯಾಪಿಟಲ್ ಆರ್ ಇಸ್ ದ red color and small rr is for white color. So gamete formation alli enagutte, one of these two will come. And again in F1 generation, F1 andre filial 1 anta, F2 andre filial 2 generation anta. ಈ terminologies again in the last slide I have put. So ಅದು ನಾನು ಹೇಳ್ತೀನಿ ಮತ್ತೆ. ಇಲ್ಲಿ ಬಂದು F1 generation ಏನಾಗುತ್ತೆ, ಯೂಶ್ವಲಿ ಈ ಥರ ನೋಡಿದಾಗ ಪ್ರೀವಿಯಸ್ ಸ್ಲೈಡಲ್ಲಿ ನೀವು ಏನು ನೋಡಿದ್ರಿ ಅದ್ರ ಪ್ರಕಾರ ಇಲ್ಲೇನು ಬರಬೇಕಿತ್ತು, ರೆಡ್ ಬರಬೇಕಿತ್ತು. ಬಟ್ ಇಲ್ಲೇನಾಗೋಯ್ತು, ಪಿಂಕ್ ಬಂದುಬಿಡ್ತು. ಸೊ ಇದೆಲ್ಲ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ವಾಟ್ಸ್ ಹ್ಯಾಪನಿಂಗ್ ಅಂತ. ಸೊ ಏನಂದರೆ ಪಿಂಕ್ ಯಾಕೆ ಬಂತು ಅಂದರೆ, ಸೊ ಒನ್ ಆಫ್ ದಿಸ್ ರೆಡ್ಡು ವಿಚ್ ಇಸ್ ಡಾಮಿನೆಂಟ್ ಕ್ಯಾರೆಕ್ಟರ್, ಈ ಜೀನ್ ಬಂದು ಈ ಜೀನ್ ಮೇಲೆ ಫುಲ್ಲಿ ಡಾಮಿನೆನ್ಸ್ ತೋರಿಸಲ್ಲ. ಸೊ ಏನಾಗುತ್ತೆ, ಕಲರ್ ಎಕ್ಸ್ಪ್ರೆಷನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ದಟ್ ಡಸಂಟ್ ಮೀನ್ ಇಟ್ಸ್ ಮಿಕ್ಸಿಂಗ್. ಸೊ ನೋ ಅಲೀಲ್ ಇಸ್ ಬೀಯಿಂಗ್ ಮಿಕ್ಸ್ಡ್. ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ದೆರ್ ಇಸ್ ನೋ ಬ್ಲೆಂಡ್ ಆಫ್ any genes or alleles. So you have to remember, only because of incomplete dominance it's showing the color which is not red or white. Okay, so pink color barutte. So now you have to see why is it like next selfing ಮಾಡಿದಾಗ ನಿಮಗೆ genotypic ratio ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸೆಲ್ಫಿಂಗ್ ಅಂದರೆ F1 generation to F1 generation ಮತ್ತೆ ಕ್ರಾಸ್ ಮಾಡ್ತಾರೆ. ಅದು ಕ್ರಾಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಆ್ಯಕ್ಚುಲಿ, ಸೊ ನಿಮಗೆ ಮತ್ತೆ ರೆಡ್ ಬರುತ್ತೆ,
ದೆನ್ ಪಿಂಕ್ ಬರುತ್ತೆ ಮತ್ತು ವೈಟ್ ಬರುತ್ತೆ. ಇದ್ರ ರೇಷಿಯೋ ನೋಡೋಣ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಂದರೆ R is not completely dominant over small r. Okay, so here phenotypic ratio and genotypic ratio of incomplete dominance is always 1:2:1. ಸೊ ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ, ಮರಿಬಾರ್ದು. ಸೊ ದಿಸ್ ರೇಷಿಯೋಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ನಿಮ್ಗೆ ಪಿಕ್ಚರ್ ಗೊತ್ತಿರಬೇಕು. ಈವನ್ ಇಫ್ ಯು ಫರ್ಗೆಟ್ ದ ರೇಷಿಯೋ, ಜಸ್ಟ್ ಒಂದು ಸೈಡಲ್ಲಿ ಸುಮ್ಮನೆ ನಿಮ್ಗೆ ಗೊತ್ತಿದೆ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಅಂತ, ರಫ್ ಆಗಿ ಬೇಗ ಅದು ರೆಡ್ ಆ್ಯಂಡ್ ವೈಟ್ ಆರ್ ಸ್ಮಾಲ್ ಆರ್ ಇದನ್ನು ಹಾಕ್ಬಿಟ್ಟು ಬರೆದ್ರೆ ನಿಮಗೆ ಈ ರೇಷಿಯೋ ಸಿಕ್ಬಿಡುತ್ತೆ. ಸೊ ಆಲ್ವೇಸ್ ಏನು ಬೈ ಹಾರ್ಟ್ ಮಾಡಬೇಕಂತ ಏನಿಲ್ಲ. ಸೊ ಈವನ್ ಇಫ್ ಯು ಫರ್ಗೆಟ್ ಆಲ್ಸೋ, ಕನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ ಸೈಡಲ್ಲಿ ಯು ಕ್ಯಾನ್ ಓನ್ಲಿ ಸಾಲ್ವ್, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್. ನೀಟ್ ಎಕ್ಸಾಮ್ಸ್ಗೆ ಇದೆಲ್ಲ ಇಂಪಾರ್ಟೆಂಟು. ಸೊ ಅಲ್ಲಿ ನೀವು ಸಾಲ್ವ್ ಮಾಡಬೇಕಾಗ್ತಾ ಹೋಗುತ್ತೆ, ಹಾಟ್ ಟಾಪಿಕ್ಸ್ ಆರ್ ಹಾಟ್ ಕ್ವೆಶನ್ಸ್ ಏನೇನು ಬರುತ್ತೆ ಅದರಲ್ಲಿ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್ ಆ್ಯಂಡ್ ದೆನ್ ರಿಮೆಂಬರ್ ಇಟ್. ಓಕೆ, ದೆನ್ ಕೋಡಾಮಿನೆನ್ಸ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕನ್ಸೆಪ್ಟ್. ಇದನ್ನು ಕೇಳ್ತಾರೆ ಎಕ್ಸಾಮ್ಗೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇನ್ ಕೋಡಾಮಿನೆನ್ಸ್, ಸೊ ನೇಮ್ ಹೇಳ್ತಾ ಇದೆ, ಲೈಕ್ ಕೋ ಅಂದರೆ ಟುಗೆದರ್. So together they are showing the dominance. So what is codominance? So example for this is ABO blood group. So this is also very famous example. You have to remember this. So ಏನಾಗುತ್ತೆ ಅಂದರೆ F1 generation resembles both the parents. So we'll get to know what it is. So example ಏನಂದರೆ ಇಲ್ಲಿ RBC ಅಲ್ಲಿ ಸೊ ಹೇಗಿರುತ್ತೆ ಸ್ಟ್ರಕ್ಚರ್ ಅಂದರೆ, ಇಫ್ ಯು ಸಿ ಲೈಕ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ABO ಬ್ಲಡ್ ಗ್ರೂಪ್ ಅಂತ ಹೇಳಿದೆ. ಸೊ ಏನಿಲ್ಲಿ ಅಂದರೆ ಇಟ್ಸ್ ಕಂಟ್ರೋಲ್ಡ್ ಬೈ ಜೀನ್ ಕಾಲ್ಡ್ I. So this is the gene. Sorry. So this is the gene here. Okay, this I is the gene which controls the ABO blood group. ಈಗ RBC ನಿಮಗೆ ಗೊತ್ತಿದೆ, RBC ಈ ಥರ ಇದ್ದರೆ ಅದು ಸರ್ಫೇಸಲ್ಲಿ ಈ ಥರ ಶುಗರ್ ಪಾಲಿಮರ್ ಇರುತ್ತೆ. ವಾಟ್ ಇಸ್ ದಿಸ್ ಶುಗರ್ ಪಾಲಿಮರ್? ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಆಂಟಿಜನ್. ಸಾರಿ, ಆಲ್ಸೋ ಕಾಲ್ಡ್ ಆಸ್ ಆಂಟಿಜನ್. ಓಕೆ, ಸೊ ಆಂಟಿಜನ್ ಇರುತ್ತೆ. ಈ ಆಂಟಿಜನ್ ದಿಸ್ ಇಸ್ ಅ ಪ್ಲಾಸ್ಮಾ ಮೆಂಬ್ರೇನ್. PM ಅಂದರೆ ಏನೂ ಇಲ್ಲ, ಇಟ್ಸ್ ಜಸ್ಟ್ ಪ್ಲಾಸ್ಮಾ ಮೆಂಬ್ರೇನ್. RBC ಸ್ಟ್ರಕ್ಚರ್ ಮೇಲೆ ಈ ಥರ ಶುಗರ್ ಪಾಲಿಮರ್ ಇರುತ್ತೆ, ಅದಕ್ಕೆ ನಾವು ಆಂಟಿಜನ್ ಅಂತ ಕರಿತೀವಿ. ಸೊ ದಿಸ್ ಆಂಟಿಜನ್ ರೆಪ್ರೆಸೆಂಟೇಷನ್ ಇಸ್ ಕಂಟ್ರೋಲ್ಡ್ ಬೈ ದ ಜೀನ್ ಕಾಲ್ಡ್ I. ಸೊ I ಅಂದರೆ ಐಯಲ್ಲಿ 3 ಫಾರ್ಮ್ಸ್ ಇರುತ್ತೆ. ಸೊ ಇಲ್ಲಿ ಏನಂದರೆ IA, IB ಆ್ಯಂಡ್ ಸ್ಮಾಲ್ I. ಸೊ ಈ 3 genes ಬಂದ್ಬಿಟ್ಟು ಈ ಶುಗರ್ ಪಾಲಿಮರ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಸ್ಟ್ರಕ್ಚರ್ ಆಫ್ RBC ಇಸ್ ಕಂಟ್ರೋಲ್ಡ್ ಬೈ ದೀಸ್ 3 sugars. ಸೊ ಬೇಸಿಕಲಿ ಏನಾಗುತ್ತೆ, ಹ್ಯೂಮನ್ ಇಸ್ ಎ ಡಿಪ್ಲಾಯ್ಡ್ ಆರ್ಗನಿಸಮ್. ಇಲ್ಲಿ 3 genes, 3 ಥರ IA, IB ಆ್ಯಂಡ್ ಸ್ಮಾಲ್ I 3 ಇರೋದಕ್ಕೆ ಸಾಧ್ಯ ಇಲ್ಲ. ಈದರ್ ಆಫ್ ದೀಸ್ 3 2 ಇರುತ್ತೆ ಅಷ್ಟೇ. ಈ 3ಅಲ್ಲಿ 2 ಮಾತ್ರ ಇರುತ್ತೆ. ಸೊ ಏನಾಗುತ್ತೆ, ಇಟ್ ಪೊಸೆಸಸ್ ಓನ್ಲಿ 2 ಆಫ್ ದ 3 I genes. ಸೊ ಬೇಸಿಕಲಿ IA ಇರ್ಬೋದು, I ಇರಬಹುದು, ಅಥವಾ ಸೊ ಬೇಸಿಕಲಿ ದೀಸ್ 2 ಆರ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ I. ಸೊ ದಿಸ್ ಸ್ಮಾಲ್ I ಇಸ್ ಬೇಸಿಕಲಿ ಹಿಯರ್ ದ ರಿಸೆಸಿವ್ ಜೀನ್. ಸೊ I ಆ್ಯಂಡ್ IB ಏನಂದರೆ ಈಕ್ವಲಿ ದೇ ಆರ್ ಕೋಡಾಮಿನೆನ್ಸ್ ತೋರಿಸ್ತಾ ಇದೆ. ಸೊ ದಿಸ್ I ಆ್ಯಂಡ್ IB ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ಕೋಡಾಮಿನೆಂಟ್ ಜೀನ್ಸ್. ಸೊ RBC ವಿಲ್ ಹ್ಯಾವ್ ಬೋತ್ A ಆ್ಯಂಡ್ B ಟೈಪ್ಸ್ ಆಫ್ ಶುಗರ್ಸ್. ಸೊ 2 ಕೋಡಾಮಿನೆನ್ಸ್ ತೋರಿಸೋದ್ರಿಂದ A ಆ್ಯಂಟಿಜನ್ನು ಇರುತ್ತೆ, B ಆ್ಯಂಟಿಜನ್ನು ಇರುತ್ತೆ. ಸೊ 2 ಕೂಡ ನೀವು ನೋಡಬಹುದು. ಸೊ ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ ಮಕ್ಕಳೇ. ಮಲ್ಟಿಪಲ್ ಅಲಿಲಿಸಮ್ ಆರ್ ಮಲ್ಟಿಪಲ್ ಅಲೀಲ್ಸ್ ಅಂತ ಹೇಳ್ತಾರೆ. ಸೊ ಮೋರ್ ದೆನ್ 2 ಅಲೀಲ್ಸ್ ಇಫ್ ದೇ ಕಂಟ್ರೋಲ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಇಟ್ಸ್ ಕಾಲ್ಡ್ ಆಸ್ ಮಲ್ಟಿಪಲ್ ಅಲೀಲ್ಸ್. ಸೊ ಏನಂದರೆ ನೇಮ್ ಇಟ್ ಸೆಲ್ಫ್ ಡಿಕೋಡ್ಸ್ ಎವ್ರಿಥಿಂಗ್ ಆ್ಯಕ್ಚುಲಿ ಇನ್ ಬಯಾಲಜಿ. ಸೊ ಯು ಜಸ್ಟ್ ಹ್ಯಾವ್ ಟು ಡಿಕೋಡ್ ದಟ್ ವರ್ಡ್. ಸೊ ಮಲ್ಟಿಪಲ್ ಅಲಿಲಿಸಮ್ಗೂ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪ್ ಆಗುತ್ತೆ, ಮತ್ತು ಕೋಡಾಮಿನೆನ್ಸ್ಗೂ ಎಕ್ಸಾಂಪಲ್ ABO ಬ್ಲಡ್ ಗ್ರೂಪೇ ಆಗಿರುತ್ತೆ. ಸೊ ಮೆನಿ ಜೀನ್ಸ್ ಕಂಟ್ರೋಲಿಂಗ್ ಎ ಕ್ಯಾರೆಕ್ಟರ್ ವಿಲ್ ಬಿ ದ ಎಕ್ಸಾಂಪಲ್ ಆಫ್ ಮಲ್ಟಿಪಲ್ ಅಲಿಲಿಸಮ್. ಸೊ ಈ ಪಿಕ್ಚರ್ ನಿಮಗೆ NCERT ಬುಕ್ಕಲ್ಲೂ ಇದೆ. ಏನಂದರೆ IA ಇದ್ದರೆ ಯೂಶ್ವಲಿ ದ ಆಫ್ ಸ್ಪ್ರಿಂಗ್ ಬ್ಲಡ್ ಟೈಪ್ ಬಂದುಬಿಟ್ಟು A ಇರುತ್ತೆ. ಸೊ ಇದು ಸೇರಿ ಇದು IA ಆಗುತ್ತೆ. ಸೊ A ಬ್ಲಡ್ ಗ್ರೂಪ್ ಇರುತ್ತೆ. ಇಲ್ಲಿ IAB ಬಂದು AB ಬ್ಲಡ್ ಗ್ರೂಪ್ ಆಗುತ್ತೆ. ಅಗೇನ್ IA ಆ್ಯಂಡ್ ಸ್ಮಾಲ್ I ಇದ್ದರೆ ನಾನು ಹೇಳಿದ್ದೆ ಯಾವಾಗಲೂ ಇದೇ ರೆಪ್ರೆಸೆಂಟ್ ಆಗುತ್ತೆ ಅಂತ. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ, A ಬ್ಲಡ್ ಗ್ರೂಪ್ ಆಗುತ್ತೆ. ಸೊ ಹಿಯರ್ ಆಲ್ಸೋ B ಇದ್ದರೆ B ವಿಲ್ ಬಿ ಡಾಮಿನೆಂಟ್. ಸೊ ಹಿಯರ್ IA ಮತ್ತು IB ಇದ್ದಾಗ 2 ತೋರಿಸುತ್ತೆ. ಸೊ ಬ್ಲಡ್ ಗ್ರೂಪ್ ವಿಲ್ ಬಿ AB ಬ್ಲಡ್ ಗ್ರೂಪ್ ಆಗಿರುತ್ತೆ. ಸೊ ಹಿಯರ್ BB ಇದ್ದರೆ ಅಗೇನ್ ಇಟ್ ವಿಲ್ ಬಿ B ಇರುತ್ತೆ. ಅಗೇನ್ IB ಈಸ್ ಆಲ್ವೇಸ್ ಡಾಮಿನೆಂಟ್. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಮಾಲ್ I, ಸೊ ಇಟ್ ಇಸ್ B ಅಗೇನ್. ಆ್ಯಂಡ್ I ಇದ್ದರೆ ಸ್ಮಾಲ್ ಇದ್ದರೆ ಇಟ್ ವಿಲ್ ಬಿ O ಬ್ಲಡ್ ಗ್ರೂಪ್. ಸೊ ಇದ್ರ ಬಗ್ಗೆ ಓದ್ತಾ ಹೋಗ್ತೀರಾ ಮುಂದೆ. ಈ ಥರ ಒಂದು ಮಲ್ಟಿಪಲ್ ಅಲಿಲಿಸಮ್ಗೆ ಎಕ್ಸಾಂಪಲ್ ಕೂಡ ABO ಬ್ಲಡ್ ಗ್ರೂಪ್ ಆಗಿರುತ್ತೆ.
ಸೊ ಕಮಿಂಗ್ ಟು ಇನ್ಹೆರಿಟೆನ್ಸ್ ಆಫ್ 2 genes, ಇಷ್ಟೊತ್ತು ನಾವು ಮೊನೋಹೈಬ್ರಿಡ್ ಕ್ರಾಸ್ ಬಗ್ಗೆ ಓದಿದ್ವಿ. ಇವಾಗ ನಾವು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಓದೋಣ, ವಿಚ್ ಇಸ್ ಆಫ್ 2 genes. ಇಲ್ಲೇ ನೇಮೇ ಹೇಳ್ತಾ ಇದೆ, ಲೈಕ್ 2 genes 2 ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಹೇಳೋದಕ್ಕೆ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತಾರೆ. ಸೊ ಇನ್ಹೆರಿಟೆನ್ಸ್ ಆಫ್ 2 genes. ಇಲ್ಲಿ ನಾವು ಏನು ತೊಗೊಂಡಿದ್ದೀವಿ ಅಂದರೆ shape of the seed and also color of the seed. These are the 2 genes which are taken. So round yellow and wrinkled green. So round is a dominant character, yellow is the dominant character, and wrinkled and green are the recessive characteristics of an individual. ಆ ಪ್ಲಾಂಟಲ್ಲಿ ಇದೆಲ್ಲ ಇದು ಡಾಮಿನೆಂಟ್ ಆಗಿರುತ್ತೆ, ಅದು ರಿಸೆಸಿವ್ ಆಗಿರುತ್ತೆ. ಸೊ ರೌಂಡನ್ನು ನಾವು ಕ್ಯಾಪಿಟಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಆ್ಯಂಡ್ ವ್ರಿಂಕಲನ್ನು ನಾವು ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೈ ಫಾರ್ ಯೆಲ್ಲೋ, capital Y is for yellow, and small y is for green. So when the gametes are formed, they are segregated, right? So illi capital ಆಗುತ್ತೆ, ಅಲ್ಲಿ ಸ್ಮಾಲ್ ಆಗುತ್ತೆ. ಸೊ ನಾವು F1 ಜನರೇಷನಲ್ಲಿ ಏನಾಯಿತು, ಫೀಲಿಯಲ್ 1 ಜನರೇಷನಲ್ಲಿ ನಮಗೆ ರೌಂಡ್ ಎಲ್ಲೋ ಬರುತ್ತೆ. ಸಿನ್ಸ್ ದಿಸ್ ಆರ್ ಇಸ್ ಡಾಮಿನೆಂಟ್ ಆ್ಯಂಡ್ ವೈ ಇಸ್ ಡಾಮಿನೆಂಟ್, ರೌಂಡ್ ಎಲ್ಲೋ ಬರುತ್ತೆ. ಸೊ ಅಗೇನ್ ಇದನ್ನು ನಾವು ಸೆಲ್ಫಿಂಗ್ ಮಾಡಬೇಕಲ್ವಾ, ವಾಟ್ ಎವರ್ ದ F1 ಜನರೇಷನ್ ವಿ ಗಾಟ್, ವಿ ಆರ್ ಸೆಲ್ಫಿಂಗ್ ಇಟ್. ಸೊ ದಿಸ್ ಸ್ಕ್ವೇರ್, ದಿಸ್ ರೆಪ್ರೆಸೆಂಟೇಷನ್ ಆಫ್ ಎನಿ ಜೆನೆಟಿಕ್ಸ್ ಡೇಟಾನ ನಾವು ಈ ಥರ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ಬರೆಯೋದಕ್ಕೆ ಏನು ಹೇಳ್ತೀವಪ್ಪ ಅಂದರೆ, ಇಟ್ಸ್ ಕಾಲ್ಡ್ ಪನ್ನೆಟ್ ಸ್ಕ್ವೇರ್. ಇದಕ್ಕೆ ಪನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ದಟ್ ಹೂ ಇಸ್ ಅ ಪರ್ಸನ್ who represented the genetics data in this graphical representation ಅಂತ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನೋಡ್ತೀನಿ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಪನ್ನೆಟ್ ಸ್ಕ್ವೇರ್. ಇವಾಗ ಆರ್ ಇದು ಬಂದಿತ್ತಲ್ವಾ, ರೌಂಡ್ ಎಲ್ಲೋ ಬಂದಿತ್ತಲ್ವಾ, ಇದು ಜಿನೋಟಿಪಿಕಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಪನ್ನೆಟ್ ಸ್ಕ್ವೇರನ್ನು ಹಾಕಿ ನೋಡ್ತೀವಿ. ಸೊ ಬೇಸಿಕಲಿ ಇದೇನಾಗುತ್ತೆ, ಇದು ಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿದ್ರೆ ಇದು ಮೇಲ್ ಆಗುತ್ತೆ, ಇದು ಫೀಮೇಲ್, ಜಸ್ಟ್ ಲೈಕ್ ದಟ್ ಯು ರೆಪ್ರೆಸೆಂಟಿಂಗ್ ಇಟ್. ಸೊ ಬೇಸಿಕಲಿ ಇಲ್ಲಿ ಏನಾಯಿತು, ರೌಂಡ್ ಎಲ್ಲೋ ಏನಾಯಿತು 9 times ಬರುತ್ತೆ ಬೇಸಿಕಲಿ ಇಲ್ಲಿ, ಇದೆಲ್ಲ ರೌಂಡ್ ಎಲ್ಲೋ. ಸೊ ಇಫ್ ಯು ಸಿ ಆಲ್ ದೀಸ್ ಆರ್ ರೌಂಡ್ ಎಲ್ಲೋ, ಇದೆಲ್ಲಾನು ರೌಂಡ್ ಎಲ್ಲೋ ಆಯಿತು. ವಾಟ್ ಎವರ್ ದ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್, ಇದೆಲ್ಲ ರೌಂಡ್ ಎಲ್ಲೋ ಬಂತು. ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್ ಅಗೇನ್. ನಾನು ಮತ್ತೆ ಒಂದೊಂದು ಹೇಳಲ್ಲ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ. ಮತ್ತು ಇನ್ನು ಇದು 3 ಬಂದು ಲೈಕ್ ವಾಟ್ ಎವರ್ ದಿಸ್ ಆ್ಯಂಡ್ ದಿಸ್ ವಿಲ್ ಬಿ ರೌಂಡ್ ಗ್ರೀನ್ ಆಗುತ್ತೆ. ದೆನ್ ವ್ರಿಂಕಲ್ಡ್ ಎಲ್ಲೋ, ಇದು 3 ಬಂದು ವ್ರಿಂಕಲ್ಡ್ ಎಲ್ಲೋ ಆಗುತ್ತೆ. ಸೊ ದೆನ್ ಲಾಸ್ಟ್ ಒನ್, ಓನ್ಲಿ 1 ಇಸ್ ವ್ರಿಂಕಲ್ಡ್ ಗ್ರೀನ್ ಆಗುತ್ತೆ. So basically the genotypic and phenotypic ratio of the dihybrid cross is 9:3:3:1. This is very important. If you have any doubts, please let me know in the comments. Idu tumba important to ee questions tumba sala baratte, and 5 marks ge the probability of this question is more. So idralli yene doubt itkobedi, conceptual clarity I have given clearly. F1 generation na matte selfing ಮಾಡಿದಾಗ ಈ ಥರ ಬಂದಾಗ, ಸೊ 9:3:3:1. ಸೊ ಇಲ್ಲಿ 9 ರೌಂಡ್ ಎಲ್ಲೋ ಇದೆ. ಇಫ್ ಯು ಕ್ಯಾನ್ ಕೌಂಟ್ ನಿಮ್ಗೆ ಗೊತ್ತಾಗುತ್ತೆ, 9 ರೌಂಡ್ ಎಲ್ಲೋ ಬರುತ್ತೆ, ದೆನ್ 3 ರೌಂಡ್ ಗ್ರೀನ್ ಬರುತ್ತೆ, 3 ವ್ರಿಂಕಲ್ಡ್ ಎಲ್ಲೋ ಬರುತ್ತೆ, ಆ್ಯಂಡ್ 1 ವ್ರಿಂಕಲ್ಡ್ ಗ್ರೀನ್ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ, ಏನು ನೀವು ಬೈ ಹಾರ್ಟ್ ಮಾಡಬೇಕಾಗಿಲ್ಲ ಇಲ್ಲಿ. ಎವ್ರಿಥಿಂಗ್ ಇಸ್ ರಿಚ್, ಎವ್ರಿಥಿಂಗ್ ಹ್ಯಾಸ್ ಲಾಜಿಕ್ ಇನ್ ಬಯಾಲಜಿ. ಓಕೆ, ಸೊ ವಾಟ್ ಆರ್ ದ ಡೈಹೈಬ್ರಿಡ್ ಕ್ರಾಸ್? ನಾನು ಹೇಳಿದೆ, ಕ್ರಾಸ್ ಬಿಟ್ವೀನ್ ಪ್ಲಾಂಟ್ಸ್ ವಿಚ್ ಡಿಫರ್ ಇನ್ 2 pairs of characters. ಇಲ್ಲಿ ನಾನು 2 ಕ್ಯಾರೆಕ್ಟರ್ನ ತಗೊಂಡಿದ್ದೆ. ಒನ್ ಇಸ್ ರೌಂಡ್ ಆ್ಯಂಡ್ ದ ವ್ರಿಂಕಲ್, ದ ಸೆಕೆಂಡ್ ಇಸ್ ಯೆಲ್ಲೋ ಆ್ಯಂಡ್ ಗ್ರೀನ್. ಸೊ ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್. ಸೊ 2 ತಗೊಂಡಾಗ ಶೇಪ್ ಆಫ್ ದ ಸೀಡ್ ಆ್ಯಂಡ್ ಕಲರ್ ಆಫ್ ದ ಸೀಡ್, ದೋಸ್ ಆರ್ ದ 2 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಕಲಿ. ಸೊ ವಾಟ್ ಆರ್ ದ ಅಬ್ಸರ್ವೇಷನ್ಸ್ ಆಫ್ ಡೈಹೈಬ್ರಿಡ್ ಕ್ರಾಸ್? ಮೆಂಡಲ್ ಇದನ್ನು ಮಾಡಿದಾಗ ಅವ್ರು ಏನು ಅಬ್ಸರ್ವೇಷನ್ಸನ್ನು ತಗೊಳ್ತಾರೆ ಅಂತಂದರೆ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಆ ಅಬ್ಸರ್ವೇಷನ್ನ ಅವರು ಒಂದು ಲಾ ಕೊಡ್ತಾರೆ. ಇಟ್ಸ್ ಕಾಲ್ಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಲ್ಲಿ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಗುತ್ತೆ. ವಾಟ್ ಇಸ್ ಅಸಾರ್ಟ್? ಅಸಾರ್ಟ್ ಇಸ್ ಸೆಪರೇಷನ್ ಆರ್ ಸೆಗ್ರಿಗೇಷನ್. ಹೇಗೆ ಅದು ಅಂದರೆ, when 2 pairs of traits is also called as characteristics, or combined in a hybrid, segregation of 1 pair of character is independent of the other character. ಅಂದರೆ 2 ಕ್ಯಾರೆಕ್ಟರ್ಸು ಆಫ್ಸ್ಪ್ರಿಂಗ್ ಅಲ್ಲಿ ಬಂದಾಗ ಅದೆರಡೂ ಇಂಡಿಪೆಂಡೆಂಟ್ ಆಗಿ ರೆಪ್ರೆಸೆಂಟ್ ಆಗುತ್ತೆ. ಸೊ ದಟ್ಸ್ ಕಾಲ್ಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆನಾ? ಸೊ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ತನಕನೂ.
ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಏನು ಉಳಿದಿದೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಲ್ಲಿ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇಟ್ ವಿಲ್ ಬಿ ಸಿಂಪಲ್ ಆ್ಯಂಡ್ ಆ ಟಾಪಿಕ್ಸಿಂದನೂ ತುಂಬ ಕ್ವೆಶನ್ಸ್ ಬರುತ್ತೆ ಮಕ್ಕಳೇ. ಸೊ ತಲೆ ಏನು ಕೆಡಿಸ್ಕೊಳ್ಬೇಡಿ, ಟಾಪಿಕ್ಸ್ ಎಲ್ಲ ತುಂಬ ಸಿಂಪಲ್ ಆಗಿದೆ. ಸೊ ಐ ಥಿಂಕ್ ಯು ಗಾಟ್ ಅ ಬಿಟ್ ಆಫ್ ಕನ್ಸೆಪ್ಷುಯಲ್ ಕ್ಲಾರಿಟಿ, ನಾಟ್ ಬಿಟ್ ಲೈಕ್ ಕಂಪ್ಲೀಟ್ ಕನ್ಸೆಪ್ಷುಯಲ್ ಕ್ಲಾರಿಟಿ ಇಲ್ಲಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ದೀಸ್ ಆರ್ ದ ಟರ್ಮಿನಾಲಜೀಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಜೆನೆಟಿಕ್ಸ್. ಇದನ್ನು ಟರ್ಮಿನಾಲಜೀಸ್ನ ತಿಳ್ಕೊಂಬಿಟ್ರೆ ನಿಮಗೆ ಕನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಬಿಕಮ್ ವೆರಿ ಈಸಿ. ಆ್ಯಂಡ್ ಈವನ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ನೀಟ್ ಆಲ್ಸೋ ನಿಮಗೆ ತುಂಬ ಕ್ಲಟರ್ ಇರಲ್ಲ. ಸಾಲ್ವ್ ಮಾಡಬೇಕಾದ್ರೆ ಏನಾದರೂ ಈ ಟರ್ಮ್ಸ್ ಬಂದುಬಿಟ್ರೆ ಮಧ್ಯದಲ್ಲಿ, ಸೊ ಯು ಕ್ಯಾನ್ ಈಸಿಲಿ ಡಿಕೋಡ್ ದ ಟರ್ಮ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಕ್ವೆಶನ್ಸ್ ವಾಟ್ ಎವರ್ ಕಾಂಪ್ಲಿಕೇಟ್ ಇದ್ರೂ ಕೂಡ. ಸೊ ಈ ಟರ್ಮಿನಾಲಜೀಸ್ನ ನೀವು ಒಂದ್ಸಲ ಸ್ಕ್ರೀನ್ಶಾಟ್ ತಗೊಳ್ಬಹುದು. ಐ ಜಸ್ಟ್ ಸ್ಟ್ಯಾಂಡ್ ಹಿಯರ್. ಸೊ ಸ್ಕ್ರೀನ್ಶಾಟ್ಸನ್ನು ತಗೊಳ್ಳಿ. ಇದು ಎಲ್ಲ ಡೆಫಿನೇಷನ್ಸ್ ವಾಟ್ ಎವರ್ ಹ್ಯಾವ್ ಎಕ್ಸ್ಪ್ಲೇನ್ ಸೋ ಫಾರ್ ಎಲ್ಲ ಕೂಡ ಇದರಲ್ಲಿದೆ. ಜೆನೆಟಿಕ್ಸ್ ಇರಬಹುದು, ಹೆರಿಡಿಟಿ ಆರ್ ಇನ್ಹೆರಿಟೆನ್ಸ್ ಅಂದರೆ ಏನು, ವೇರಿಯೇಷನ್ಸ್ ಅಂದರೆ ಏನು, ಅಲೀಲ್ಸ್ ಅಂದರೆ ಏನು, ಜೀನ್ಸ್ ಅಂದರೆ ಏನು, ಲೋಕಸ್ ಅಂದರೆ ಏನು, ಸೊ ಫಿನೋಟೈಪ್ ಅಂದರೆ ಏನು ಆರ್ ಜಿನೋಟೈಪ್ ಅಂದರೆ ಏನು, ಡಾಮಿನೆಂಟ್ ಅಂದರೆ ಏನು, ದೆನ್ ರಿಸೆಸಿವ್ ಅಂದರೆ ಏನು, ಮೋನೋಹೈಬ್ರಿಡ್ ಕ್ರಾಸ್ ಇರ್ಬೋದು, ಡೈಹೈಬ್ರಿಡ್ ಕ್ರಾಸ್ ಇರಬಹುದು, P1 ಅಂತ ಹೇಳಿದೆ, ಅದಕ್ಕೆ ಪೇರೆಂಟಲ್ ಜನ್ರೇಷನ್ ಅಂತ ಹೇಳ್ತಾರೆ. ದೆನ್ ಸೆಲ್ಫಿಂಗ್ ಅಂತ ಹೇಳಿದೆ. ಸೆಲ್ಫಿಂಗ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಗೇನ್ ಇನ್ ಡೆಫಿನೇಷನ್ ಐ ಹ್ಯಾವ್ ಗಿವನ್. ದೆನ್ ಫೀಲಿಯಲ್ ಜನ್ರೇಷನ್ 1 ಅಂದರೆ ಏನು, ಫೀಲಿಯಲ್ ಜನ್ರೇಷನ್ 2 ಅಂದರೆ ಏನು, ಎವ್ರಿಥಿಂಗ್ ಐ ಹ್ಯಾವ್ ರಿಟನ್ ಇನ್ ಅ ಲೈಕ್ ಕ್ರಿಸ್ಪ್ ವೇ. ಒಂದ್ಸಲ ನೀವು ಇದನ್ನು ಜಸ್ಟ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ಇಟ್. ದೆನ್ ಪೆನೆಟ್ ಸ್ಕ್ವೇರು ಹೇಳಿದೆ ನಾನು, ಟೆಸ್ಟ್ ಕ್ರಾಸ್ ಬಗ್ಗೆ ಹೇಳಿದೆ, ಟೆಸ್ಟ್ ಕ್ರಾಸ್ ರೇಷಿಯೋ ಬಗ್ಗೆ ಹೇಳಿದೆ. ಸೊ ಎಲ್ಲ ಇದೆ ಇದರಲ್ಲಿ ಮಕ್ಕಳೇ. ಸೊ ಇದನ್ನು ರೆಫರ್ ಮಾಡಿ. ಈ ವಿಡಿಯೋ ಐ ಥಿಂಕ್ ಇಟ್ ವಿಲ್ ಗಿವ್ ಅ ಕಂಪ್ಲೀಟ್ ಕನ್ಸೆಪ್ಷುಯಲ್ ಕ್ಲಾರಿಟಿ ಆ್ಯಂಡ್ ಹೇಗೆ ಬರೀಬೇಕು ಅಂತಲೂ ನಾನು ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳಿದೆ. ಸೊ ಅಷ್ಟನ್ನು ಫಾಲೋ ಮಾಡಿದ್ರೆ 70 ಔಟ್ ಆಫ್ 70 ಪಕ್ಕಾ ಸಿಗುತ್ತೆ. ಸೊ 13 ಮಾರ್ಕ್ಸ್ ಏನಿತ್ತು ಅದು ಕಂಪ್ಲೀಟಾಗಿ ನಿಮ್ಮ ಪಾಕೆಟಲ್ಲಿತ್ತು ಅಂತ ಅಂದ್ಕೊಳ್ಳಿ. ಸೊ ಯು ಡೋಂಟ್ ಹ್ಯಾವ್ ಟು ಡೌಟ್ ಅಬೌಟ್ ದ್ಯಾಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಚಾಪ್ಟರ್ನ ಮುಗಿಸೋಣ. 1 ಶಾರ್ಟ್ಸು ಇನ್ನೊಂದೇನಿದೆ ಅದು ಲೈಕ್ ಇಟ್ ಬಿಕಮ್ 2 ಶಾರ್ಟ್ಸ್. ಬಟ್ ಎಸ್, ಈ 13 ಮಾರ್ಕ್ಸು ಕಂಪ್ಲೀಟಾಗಿ ನಿಮ್ಗೆ ಸಿಗುತ್ತೆ ಇದನ್ನು ರೆಫರ್ ಮಾಡಿದ್ರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ದು ಏನೇನು ಬೇಕು ನೆಕ್ಸ್ಟ್ ಚಾಪ್ಟರ್ಸ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನೇ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಓಕೆನಾ? ಥ್ಯಾಂಕ್ ಯು.